ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ, ಗುರುಗಳ ಮಾರ್ಗದರ್ಶನ, ಗುರುಗಳ ಅನುಗ್ರಹ ಇದೆಲ್ಲವನ್ನು ಕೂಡ ಪಡ್ಕೊಳ್ತಾ ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಯಾಸಕ್ಕೊಳಗಾಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ, ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು ಕೇರ್ಪುರಂ, ನಾಗರಭಾವಿ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್, ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಬಳಿ ಇರತಕ್ಕಂಥ ಈ ಒಂದು ಅರವಿಂದ್ ಪ್ರಾಪರ್ಟೀಸ್ ಅವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು ಅಂತಂದರೆ ಸೈಟ್ಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿರತಕ್ಕಂಥ ಈ ಒಂದು ಸೈಟ್ಗಳು ರೆಡಿ ಟು ರಿಜಿಸ್ಟ್ರೇಷನ್ ಮತ್ತು ರೆಡಿ ಟು ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ನೋಂದಾಯಿಸಿಕೊಳ್ಳೋಕ್ಕೂ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಮತ್ತು ನಿಮ್ಮ ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಸುಂದರವಾಗಿರ್ತಕ್ಕಂಥ ಒಂದು ಮನೆಯನ್ನು ಕೂಡ ಕಟ್ಟಲಿಕ್ಕೆ ಬಹಳ ಅತಿ ಶೀಘ್ರವಾಗಿ ಒಂದು ಅವಕಾಶವೂ ಕೂಡ ಇರ್ತಕ್ಕಂಥದ್ದು. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ತಪ್ಪದೇ ಭೇಟಿ ನೀಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಗುರುಗಳ ಅನುಗ್ರಹವನ್ನು ಪಡ್ಕೊಳ್ತಾ, ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ಕೂಡ ನಾವು ಕಾರ್ಸಿದ್ಧಿ ಪಡಿಸ್ಕೊಳ್ಬೇಕು. ನೋಡಿ, ಜೀವನ ಬಹಳ ಸುಂದರವಾಗಿರ್ತಕ್ಕಂಥ ಪಾಠಗಳನ್ನು ಕಲಿಸ್ಕೊಡ್ತಾನೆ ಇರುತ್ತೆ. ಇವತ್ತಿನ ದಿವಸ ಭಗವಂತ ನಮ್ಮ ಜೀವನದಲ್ಲಿ ನಾವು ಏನೇನು ನಡೀತಾ ಇದೆಯೋ, ಏನೇನು ಕಷ್ಟ ನಷ್ಟ ನೋವು ನಲಿವು ಏನೇನು ನೆರವೇರ್ತಾ ಇದೆಯೋ ಇದೆಲ್ಲವೂ ಕೂಡ ನಮಗೊಂದು ಪಾಠ ಅಷ್ಟೇ ಹೊರತಾಗಿ ಇದೆಲ್ಲೋ ಒಂದು ಕಡೆ ನಮಗೆ ಬಹಳ ದೊಡ್ಡ ಲಾಸ್ ಎಂಬತಕ್ಕಂಥದ್ದು ಅಲ್ಲವೇ ಅಲ್ಲ. ನಮ್ಮ ಜೀವನದ ಆಟದಲ್ಲಿ ಕಲಿತಕ್ಕಂಥದ್ದು ಉಂಟು, ಕಳ್ಕೊಳ್ತಕ್ಕಂಥದ್ದು ಉಂಟು, ಪಡ್ಕೊಳ್ತಕ್ಕಂಥದ್ದು ಉಂಟು. ಆದರೆ ಒಂದು ವಿಚಾರ ನೋಡಿ, ಏನೇ ಪಡ್ಕೊಳ್ಬೇಕಾದ್ರೂ ಕೂಡ ಒಂದನ್ನು ನಾವು ಕಳ್ಕೊಳ್ಳೇಬೇಕು. ಅದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥದ್ದೇ. ಈಗ ಸುಂದರವಾಗಿರ್ತಕ್ಕಂಥದ್ದು, ರಮಣೀಯವಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಬಹಳ ಸಂತೋಷವಾಗಿರ್ತಕ್ಕಂಥದ್ದು ನಾವೇನಾದರೂ ಪಡ್ಕೊಳ್ಬೇಕು ಅಂತಂದರೆ ನಾವು ಏನು ಪಡ್ಕೊಳ್ತಾ ಇರ್ತೀವಲ್ಲ ಅದಕ್ಕಿಂತ 10ರಷ್ಟು ನೋವನ್ನು ನಮಗೆ ಮೊದಲು ಭಗವಂತ ಕೊಡ್ತಾನೆ. ಯಾಕೆ ಅಂತಂದರೆ ಆ ಕಳ್ಕೊಳ್ತಕ್ಕಂಥದ್ದು ಇರುತ್ತೆ, ಅದನ್ನು ಕಳ್ಕೊಂಡಾಗ ಮಾತ್ರ ನಾವು ಮತ್ತೊಂದೇನಾದರೂ ಪಡ್ಕೊಳ್ಳಿಕ್ಕೆ ಅವಕಾಶ. ಹಾಗಾಗಿ ಈ ಜೀವನವೂ ಕೂಡ ಸಾಕಷ್ಟು ವಿವಿಧ ರೀತಿಗಳಲ್ಲಿರ್ತಕ್ಕಂಥ ಪಾಠಗಳನ್ನು ಕಳಿಸ್ಕೊಡ್ತಾ ಹೋಗುತ್ತೆ. ಆ ಪಾಠಗಳನ್ನು ಕಲಿಬೇಕಾದ್ರೂ ಕೂಡ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದಾಗಲಿ, ಅದನ್ನು ಅರ್ಥಕೊಳ್ತಕ್ಕಂಥದ್ದಾಗಲಿ, ಒಂದಷ್ಟು ಸನ್ನಿವೇಶಗಳನ್ನು ಎದುರಿಸ್ತಕ್ಕಂಥದ್ದಾಗಲಿ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವುಂಟು ಮಾಡುತ್ತೆ. ಆ ನೋವುಂಟು ಮಾಡಿದಾಗ ನಾವು ಎಲ್ಲಿ ಕುಗ್ಗುತ್ತೀವಲ್ಲ ಆ ಕ್ಷಣ ನಮ್ಮನ್ನು ಕೈ ಹಿಡಿದು ಇರ್ತಕ್ಕಂಥವನ್ನೇ ಒಬ್ಬ ಗುರು. ನೀನು ಏನು ನೋವು ಪಡ್ತಾ ಇದೆಯಲ್ಲಪ್ಪ, ಆ ನೋವನ್ನು ನೀನು ಈ ಕ್ಷಣ ಮಾತ್ರ ಅಷ್ಟೇ,
ಆದರೆ ನೀನೀಗ 10ರಷ್ಟು ನೋವು ಪಡ್ತಾ ಇದೆಯಾ, ನಾಳೆ ಅದಕ್ಕಿಂತ ಹೆಚ್ಚಿನಷ್ಟು ಸುಖ ಶಾಂತಿ ನೆಮ್ಮದಿ ನಿನಗೆ ಭಗವಂತ ದಯಪಾಲಿಸ್ತಾನೆ ಅಂಥೇಳಿ ಗುರು ನಮ್ಮ ಕೈ ಹಿಡಿದು ಮುಂದೆ ಕರ್ಕೊಂಡ್ಬರ್ತಾನಂತೆ. ದೇವರಿಗೆ ಮತ್ತು ನಮ್ಮ ಮಧ್ಯೆ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸೇತುವೆ ಅಂತಂದರೆ ನಮ್ಮ ಗುರುಗಳು. ಯಾರೇ ಆಗಲಿ, ಈಗ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಇದೆ, ಅದನ್ನು ನಾನು ಸಾಧನೆ ಪಡಿಸ್ಕೊಳ್ಬೇಕು. ಯಾವ ವಿಚಾರವನ್ನು ನಾನು ಸಾಧನೆ ಪಡಿಸ್ಕೊಳ್ತೀನೋ, ಕಾಯಕವೇ ಕೈಲಾಸ, ನನ್ನ ಕಾಯಕನೇ ನನಗೆ ದೇವರು. ಆ ದೇವರನ್ನು ನಾನು ಮುಟ್ಟಬೇಕು ಅಂತಂದರೆ ಈ ಮಧ್ಯದಲ್ಲಿರುತ್ತೆ ಗೊತ್ತಾ ಆ ಜರ್ನಿಯನ್ನು ಸರಿಸಮ ಪ್ರಮಾಣವಾಗಿ ಸರಿಸಮ ರೀತಿಯಲ್ಲಿ ನಮ್ಮನ್ನು ತಿದ್ದಿ ತೀಡಿ ಒಂದೊಳ್ಳೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕನೇ ಗುರುವಿನ ಸ್ಥಾನ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಗುರು ಎಂಬತಕ್ಕಂಥವರು ಬಹಳ ಮುಖ್ಯ. ತಂದೆ ತಾಯಿ ನಮ್ಮ ಮೊದಲ ಗುರು. ಯಾಕೆ ಅಂತಂದರೆ ನಾವು ಹುಟ್ಟಿದಾಗ ನಮಗೆ ತಿಳಿಸ್ಕೊಡ್ತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳಲ್ಲಿ ತಾಯಿ ನಮ್ಮ ಮೊದಲ ಗುರು. ಅದಾದಮೇಲೆ ನಾವು ಹೇಗೆ ನಮಗೆ ಬುದ್ಧಿ ಬಂದಾದ ನಂತರ ಹೊರಗಿನ ಪ್ರಪಂಚಕ್ಕೆ ನಾವು ಕಾಲಿಡ್ತೀವೋ ಆ ಕ್ಷಣ ಏನೇ ವಿಚಾರ ಇರಲಿ, ನಮಗೆ ಅರಿವಿಲ್ಲದೆ ಇರತಕ್ಕಂಥದ್ದನ್ನು ನಮಗೆ ಅರಿವು ಮೂಡಿಸ್ತಕ್ಕಂಥವ್ರು ಯಾರೇ ಆದ್ರೂ ಕೂಡ ವಯಸ್ಸಿನ ತಾರತಮ್ಯ ಇರಬಾರ್ದು. ಇದರಲ್ಲಿ ಎಂಥವರಾದ್ರೂ ಕೂಡ ಅವರನ್ನು ಗುರುಗಳಾಗಿ ನಾವು ಸ್ವೀಕರಿಸಿದ್ದೇ ಆದರೆ, ಸಾತ್ವಿಕ ಮನೋಭಾವದಲ್ಲಿ ನಾವು ನಡ್ಕೊಂಡು ಹೋಗಿದ್ದೆ ಆದರೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ನಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಗುರುವಾರ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ನಮ್ಮ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮನ್ನೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮ ಋಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮತ್ತು ನಾಳೆ ಬಹಳ ವಿಶೇಷವಾಗಿ ಅಕ್ಷಯ ತೃತೀಯ ಇದೆ ಗುರುಗಳೇ. ನಾಳೆ ಅಕ್ಷಯ ತೃತೀಯ. ಹೌದು ಗುರುಗಳೇ. ಪ್ರತಿಯೊಬ್ಬರ ಜೀವನದಲ್ಲೂ ಹಾಕುವ ಪ್ರತಿ ಹೆಜ್ಜೆಯೂ ಅಕ್ಷಯವಾಗಲಿ. ಹಾಗೆ ರಾಜ್ಯದಲ್ಲಿ ಈಗಾಗಲೇ ವರ್ಣನ ಕೃಪೆ ಆನಂದದಿಂದ ನಡೀತಾ ಇದೆ. ಆದರೂ ಇನ್ನೂ ಸಾಕಷ್ಟು ಕಡೆ ಮಳೆ ಆಗಬೇಕಾಗಿದೆ. ಮಳೆ ಜೋರಾಗಿ ಬರಬೇಕು ನಿಜ, ಆದರೆ ಮಳೆಯಿಂದ ಅವಘಡಗಳಾಗಬಾರ್ದು. ಎಲ್ಲವೂ ಪ್ರಕೃತಿಯಲ್ಲಿರ್ತಕ್ಕಂಥದ್ದೇ. ಪ್ರಕೃತಿ ದೇವದಿನ ಪ್ರಾರ್ಥನೆ ಮಾಡಬೇಕು, ಸಾಂಬ ಸದಾಶಿವನ ಆರಾಧನೆ ಮಾಡಬೇಕು. ಜೊತೆಗೆ ಗುರುವಾರ ಗುರುಗಳ ಪ್ರಾರ್ಥನೆ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ ಅಥವಾ ನಾವು ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜಗದ್ಗುರುಗಳಾದಂತಹ ಆದಿಶಂಕರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಎಲ್ಲರೂ ಸಹಿತ ಶಂಕರ ಮಧ್ವ ರಾಮಾನುಜಾಚಾರ್ಯರು ಅಥವಾ ಅವರ ಧರ್ಮಕ್ಕೆ ಸಂಬಂಧಪಟ್ಟಂಥ ಜಗದ್ಗುರುಗಳು. ಈಗಂತೂ ಜಗದ್ಗುರು ಎಂಬತಕ್ಕಂಥ ಪದದ ಅರ್ಥವೇ ಒಂದು ವಿಶೇಷತೆ ಅನ್ನಿಸ್ತಾ ಇದೆ. ಇರಲಿ, ಏನೇ ಆದರೂ ನಂಬಿಕೆ ಮುಖ್ಯ. ನಂಬಬೇಕು. ಒಂದು ವಿಶೇಷವಾಗಿರ್ತಕ್ಕಂಥ ಕಾಂತಿಯನ್ನು, ಬೆಳಕನ್ನು ಅಥವಾ ಸೂರ್ಯನ ಕಿರಣನಂತೆ ಪ್ರಜ್ವಲಿಸ್ತಕ್ಕಂಥದ್ದನ್ನು ಎಲ್ಲರೂ ಗೌರವಿಸಬೇಕು. ಅದೇ ಸರಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡೋಣ, ಗುರುರಾಯರನ್ನು ಆರಾಧನೆ ಮಾಡೋಣ. ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂಥ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಗುರುವಾರದಂದು ಎಲ್ಲರಿಗೂ ಸಿಗಲಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅನುಗ್ರಹ ಎಲ್ಲರಿಗೂ ಆಗಲಿ. ಹಾಗೆ ಗುರು ದತ್ತಾತ್ರೇಯರ ಅನುಗ್ರಹದಿಂದ ಹಾಕುವ ಪ್ರತಿ ಹೆಜ್ಜೆ ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಾಳೆ ಅಂತೂ ಅಕ್ಷಯ ತೃತೀಯ. ನಾಳೆ ಬದ್ರಿ ಮತ್ತು ಕೇದಾರ್. ಬದ್ರಿಯಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣ, ಕೇದಾರಲ್ಲಿರ್ತಕ್ಕಂತಹ ಸಾಂಬ ಸದಾಶಿವ, ಶಿವಕೇಶವರನ್ನು ನಾಳೆ ವಿಶೇಷವಾಗಿ ಈ ಕಳೆದ 6 ತಿಂಗಳ ಕಾಲ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿ ಹೋಗಿರ್ತಕ್ಕಂಥ ಸಾನ್ನಿಧ್ಯ ಅದು. ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿದ್ದು, ದೇವಾಲಯವೇ ಕಾಣದಂಥ ರೀತಿ ಹಿಮದಲ್ಲಿರ್ತಿತ್ತು. ಆ ಸನ್ನಿವೇಶದಲ್ಲಿ ನಾರದ ಮಹರ್ಷಿಗಳಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸ್ತಿದ್ರು ಎಂಬತಕ್ಕಂಥದ್ದು ಒಂದಷ್ಟು ಆಧಾರಗಳು ಹೇಳುತ್ತೆ. ಇವತ್ತಿಗೂ ಸಹಿತ ಬದ್ರಿಯಲ್ಲಾಗಲಿ ಕೇದಾರಲ್ಲಾಗಲಿ ಪ್ರಾರಂಭಿಸಿದಿಂದ ಅಂದರೆ 6 ತಿಂಗಳು ಮನುಷ್ಯರ ಪೂಜೆ ಮಾಡಿ 6 ತಿಂಗಳು ಪ್ರತಿಯೊಬ್ಬರೂ ಸಹಿತ ಹೋಗಿ ಭಗವಂತನ ದರ್ಶನ ಮಾಡಿಕೊಂಡು ಆ ಕಡೆಯ ದಿನ, ಯಾವತ್ತೂ 6 ತಿಂಗಳ ಆ ಪ್ರಾರಂಭದ ಕಡೆಯ ದಿನ ಅಂತಿರುತ್ತೆ, ಅವತ್ತಿಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಭಗವಂತನ ಮೇಲೆ ನಾನಾ ಪುಷ್ಪಗಳನ್ನು ಇಟ್ಟು ಅಲಂಕಾರ ಮಾಡಿ ಬಂದಿರ್ತಾರೆ. ಅದಾದ ಮೇಲೆ 6 ತಿಂಗಳು ಸಂಪೂರ್ಣವಾಗಿ ಹಿಮದಲ್ಲಿ ಕೂತಿರುತ್ತೆ. ಹಿಮ ಮಂಜಿನಿಂದ ಕೂಡಿರುವಂತಹ ಸಾನ್ನಿಧ್ಯ ಆ ಬದರಿ ಮತ್ತು ಕೇದಾರಲ್ಲಿರ್ತಕ್ಕಂಥ ಸಾನ್ನಿಧ್ಯಗಳು. ಆದರೂ ಕೇದಾರಲ್ಲಿ ಯಾವಾಗ ಕೇದಾರಲ್ಲಿರ್ತಕ್ಕಂಥ ಕೇದಾರೇಶ್ವರ, ಆ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವ,
ಆ ಶಿವನ ಸಾನ್ನಿಧ್ಯ, ಆ ಶಿವ ಸಾನ್ನಿಧ್ಯದ ಮೇಲಿಟ್ಟಂಥ ಅಲಂಕಾರದ ಆ ಒಂದು ಭವ್ಯವಾದಂಥ ಒಂದು ಬಂಗಾರದ ಕಿರೀಟ, ಆ ಕಿರೀಟವನ್ನು ತಲೆಗಿಳಿಸ್ತಾರೆ. ಜೊತೆಗೆ ಉತ್ಸವ ಮೂರ್ತಿಯನ್ನು ಡೋಲಿಯ ಮುಖಾಂತರ ಆ ಒಂದು ಕೇದಾರಿಂದ ಉಕ್ಕಿಮಟ್ಟು ಅಥವಾ ಉಷಾಮಟ್ಟಿಗೆ ಬರುತ್ತೆ. ಉಷಾಮಟ್ಟಿಗೆ ಬಂದು ಆ ಉಷಾಮಠದಲ್ಲಿ 6 ತಿಂಗಳ ತನಕ ನಿರಂತರ ಪೂಜಾನುಷ್ಠಾನವನ್ನು ಅಲ್ಲಿ ನಡೆಸುವಂಥದ್ದಾಗತ್ತೆ. ಹಾಗೆ ಬದ್ರಿ ಕ್ಷೇತ್ರದಲ್ಲೂ ಹಾಗೆ ಅದ್ಭುತಗಳಿದೆ. ಬದ್ರಿ ಕ್ಷೇತ್ರದಲ್ಲಿ ಶ್ರೀಮನ್ನಾರಾಯಣನ ಸಾನ್ನಿಧ್ಯ, ಅದರಲ್ಲೂ ಶಂಕರರು ಪೂಜೆ ಮಾಡಿರುವಂಥ ಸಾನ್ನಿಧ್ಯ, ಪಕ್ಕದಲ್ಲೇ ಹರಿತಕ್ಕಂಥ ಅಲಕನಂದ ನದಿಯ ಆ ತೀರ, ಒಂದು ಕಡೆ ಅಲಕನಂದ ನದಿ ಸರೋವರ ಗಂಗೆಯಂತೆ ಪಸರಿಸ್ತಿರ್ತಾಳೆ, ವಿಶೇಷವಾಗಿರ್ತಕ್ಕಂಥ ರಭಸದಲ್ಲಿರ್ತಾಳೆ, ಸಂಪೂರ್ಣವಾಗಿ ಹಿಮದಿಂದ ಕೂಡಿರ್ತಕ್ಕಂತಹ ಜಲ ಅಲ್ಲಾಗಿರುತ್ತೆ. ಅದರ ಪಕ್ಕದಲ್ಲೇ ಒಂದು ಗೌರಿಕುಂಡ ಇದೆ, ಕುದಿಯುವಂತಹ ನೀರು. ನೋಡಿ ಪ್ರಕೃತಿ ವಿಸ್ಮಯಗಳು ಹೇಗಿರುತ್ತೆ ಅಂತ. ಒಂದು ಕಡೆ ಹರಿಯುವ ನೀರು, ಅದು ಸಂಪೂರ್ಣವಾಗಿ ಮಂಜಿನ ನೀರು, ಅಂದರೆ ಐಸಿನ ನೀರು ಇದ್ದಂಗಿರುತ್ತೆ. ಅದರ ಪಕ್ಕದಲ್ಲೇ ಪ್ರತಿಯೊಬ್ಬ ಯಾತ್ರಿಕರು ಸಹಿತ ತಮ್ಮ ತಮ್ಮ ಸೇವೆಗಳನ್ನು ಮಾಡಲಿಕ್ಕಾಗಿ ಶುಚಿಭೂತರಾಗಲಿಕ್ಕೋಸ್ಕರನೇ ಒಂದು ವಿಶೇಷವಾದಂತಹ ಬಿಸಿನೀರಿನ ಕುಂಡವಿದೆ. ಒಂದು ಕಡೆ ಗೌರಿಕುಂಡ, ಮತ್ತೊಂದು ಕಡೆ ಅಲ್ಕನಂದ. ಹೀಗೆ ಶ್ರೀಮನ್ನಾರಾಯಣನ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಎಲ್ಲವೂ ದಾರಿ ಇದೆ. ಹಾಗೆ ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ದೇವಸ್ಥಾನದ 6 ತಿಂಗಳ ಪೂಜೆ ಮುಗಿದು ಇನ್ನೇನು 1-2 ದಿವಸ ಇದೆ ಅನ್ಬೇಕಾದ್ರೆ ಸಂಪೂರ್ಣವಾಗಿ ಕಂಬಳಿ ದಾರವನ್ನು ನೋಡಿ. ಕಂಬಳಿ ಎಂಬತಕ್ಕಂಥದ್ದು ಎಷ್ಟು ಕೆಲಸ ಮಾಡುತ್ತೆ. ಕಂಬಳಿ ಅಂದರೆ ಈ ಕುರಿಯ ಮೇಲುಭಾಗದಲ್ಲಿರ್ತಕ್ಕಂಥ ಕೇಶಗಳು, ಅದನ್ನು ಆ ಕಂಬಳಿ ದಾರದಿಂದ ಸಂಪೂರ್ಣವಾಗಿ ದೇವರನ್ನು ಬಿಗಿ ಮಾಡ್ತಾರಂತೆ. ದೇವರ ಮೈ ತುಂಬ ಆ ಕಂಬಳಿ ದಾರವನ್ನು ಸುತ್ತುತ್ತಾರೆ. ಆ ದಾರವನ್ನು ಸುತ್ತಿದ ನಂತರ ಆ ಸ್ವಾಮಿಯ ಮುಂಭಾಗದಲ್ಲಿ 1-2 ಕಮಲ ಪುಷ್ಪಗಳನ್ನು ಇಡ್ತಾರೆ, ದೀಪವನ್ನು ಪ್ರಜ್ವಲಿಸ್ತಾರೆ. ದೀಪವನ್ನು ಅಂಟಿಸಿ ಕಮಲ ಪುಷ್ಪವನ್ನು ಇಟ್ಟು ದೇವರ ಪ್ರಾರ್ಥನೆ ಮಾಡಿ ಬಂದರೆ ಅದಾದ ನಂತರ ಅಕ್ಷಯ ತೃತೀಯದಂದೇ ಪುನಃ ಓಪನ್ ಮಾಡತಕ್ಕಂಥದ್ದು. ಆದರೂ ಈಗಲೂ ಸಹಿತ ಇನ್ನೂ ಸಾಕಷ್ಟು ಮಂಜಿನ ವಾತಾವರಣ ಇದೆ, ಸಾಕಷ್ಟು ಹಿಮದ ವಾತಾವರಣ ಇದೆ. ಇನ್ನೂ ದೇವಾಲಯದ ಸುತ್ತಮುತ್ತ ಎಲ್ಲ ಹಿಮದ ಹಾಸಿಗೆ ಒದ್ದಿಗೆ ಹಾಗೇ ಇದ್ದಂಗಿದೆ. ಅಂತಹದರಲ್ಲಿ ನಾಳೆ ಅದರ ಪೂರ್ವಭಾವಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಈಗಾಗಲೇ ಸಾಕಷ್ಟು ಜನ ಭಕ್ತರು ಅಲ್ಲಿಗೆ ಸೇರಿಕೊಂಡಿದ್ದಾರೆ. ಬದ್ರಿ ಮತ್ತು ಕೇದಾರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಯಾಕೆಂದರೆ ಕೇದಾರಲ್ಲಿ ಡೋಲಿ ಮುಖಾಂತರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು, ವಿಶೇಷವಾಗಿರ್ತಕ್ಕಂಥ ಆ ಶಿಲೆಯನ್ನು, ಅಂದರೆ ಸ್ವಾಮಿಯ ಉತ್ಸವ ಮೂರ್ತಿ ಮೇಲೆ ಆ ಒಂದು ಬಂಗಾರದ ಕಿರೀಟವನ್ನಿಟ್ಟು ಕಿರೀಟದ ಡೋಲಿಯನ್ನು ಬರಿಗಾಲಿಂದ ಬೆಟ್ಟವನ್ನು ಪರಿಕ್ರಮಿಸುವಂತಹ ಅಲ್ಲಿನ ಭಕ್ತರಿದ್ದಾರೆ. ಏನೇ ಆದರೂ ಮೆಚ್ಚುವಂತಹದ್ದು. ಹಿಮದಲ್ಲಿ ನಡೆಯುವಂತಹದ್ದಿದೆಯಲ್ಲ, ಅದರ ಅನುಭವ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುವಂಥದ್ದಲ್ಲ. ನೀವು ಕಾಲಿಗೆ ಚಪ್ಪಲಿಗಳೋ, ಶೂಗಳೋ, ಸಾಕ್ಸೋ ಇಷ್ಟೆಲ್ಲ ಹಾಕ್ಕೊಂಡು ನಡೆಯೋದು ಒಂದು, ಬರಿಗಾಲಲ್ಲಿ ಓಡಾಡ್ತಕ್ಕಂಥದ್ದು ಮತ್ತೊಂದು. ಬರಿಗಾಲಲ್ಲಿ 10 ಹೆಜ್ಜೆ ನಡೆಯೋದ್ರ ಸಹಿತ ಕಾಲೆಲ್ಲ ಮರಗಡ್ದಂಗೆ ಆಗುತ್ತೆ. ಆದರೆ ಅಲ್ಲಿನವರಿಗೆ ಅದರ ಅಭ್ಯಾಸ ಕ್ರಮ, ಜೊತೆಗೆ ಅಲ್ಲಿನ ವ್ಯವಸ್ಥೆಗಳು ಹಾಗಿಟ್ಕೊಂಡಿರ್ತಾರೆ. ಅಲ್ಲಿಯೇ ದಿನನಿತ್ಯ ಸೇವೆ ಮಾಡ್ತಕ್ಕಂಥವ್ರಿಗೆ ಅದು ಹೊಸದನ್ಸಲ್ಲ. ಆದರೆ ಹೊಸಬರಿಗೆ ಆ ಜಾಗದಲ್ಲಿ ಕಾಲಿಟ್ಟರೆ ನಡೀಲಿಕ್ಕೆ ಆಗೋದಿಲ್ಲ ಅಂತಹದ್ದು. ಯಾಕೆಂದರೆ ಅದರ ಅನುಭವ ಏನು ಅಂತಕ್ಕಂಥದ್ದನ್ನು ನಾನು ತುಂಗನಾಥ್ಗೆ ಹೋದಾಗ ಅದರ ಅನುಭವ ನಾನು ಕಂಡಿದ್ದೇನೆ. ಅದರಿಂದ ಹಿಮದಲ್ಲಿ ನಡೆಯೋದು ಬಹಳ ಕಷ್ಟ. ಅಂದರೆ ಅಂಥ ಹಿಮ ಪ್ರದೇಶದಲ್ಲಿ, ಹಿಮಾಲಯದಲ್ಲಿರ್ತಕ್ಕಂಥ ಬದ್ರಿ ಮತ್ತು ಕೇದಾರ್, ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಒಂದು ಹರಿಕ್ಷೇತ್ರ, ಒಂದು ಹರಕ್ಷೇತ್ರ. ಹಾಗೆ ಶಿವಕೇಶವರ ಪುಣ್ಯಕ್ಷೇತ್ರಗಳನ್ನು ನಾಳೆಯಿಂದ ಬರ್ತಕ್ಕಂತಹ ಭಕ್ತರಿಗೆ ದಾರಿ ಆಗುತ್ತೆ, ದರ್ಶನ ಮಾಡಲಿಕ್ಕೆ ಒಂದು ಅಣಿ ಆಗುತ್ತೆ. ಆದರೂ ಆ ಭಾಗದಲ್ಲೂ ಸ್ವಲ್ಪ ಮಳೆ ಅಭಾವ ಇದೆ, ಅಷ್ಟೊಂದು ಮಳೆ ಆಗಿರ್ತಕ್ಕಂಥದ್ದಿಲ್ಲ. ಹಾಗಾಗಿ ನೀರಿನ ಅಭಾವ ಎಲ್ಲ ಕಡೆ ಇದೆ. ಆದರೆ ಈಗಷ್ಟೇ ಮಳೆ ಪ್ರಾರಂಭ ಆಗ್ತಾ ಇದೆ ರಾಜ್ಯದಲ್ಲೂ ಸಹಿತ. ಹಾಗಾಗಿ ಬದ್ರಿ ಕೇದಾರಲ್ಲಿರ್ತಕ್ಕಂಥ ಶಿವಕೇಶವರನ್ನು ಸಹಿತ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ರಾಜ್ಯಕ್ಕೆ ಒಳ್ಳೆಯ ಒಂದು ಮಳೆ ಆಗಲಿ, ಒಂದು ಸುವೃಷ್ಟಿ ಆಗಲಿ, ಚೆನ್ನಾಗಿರಲಿ, ರೈತ ಬಾಂಧವರು ಚೆನ್ನಾಗಾಗಬೇಕು. ಜೊತೆಗೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಸೂಕ್ತ ಮೌಲ್ಯ ಸಿಗಬೇಕು. ಗುರುವಾರದ ಈ ಶುಭ ದಿನ ನಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತುತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ಅಂಬಾ ಭಗವತಿ ಶ್ರೀಮದ್ ಮಹಾಲಲಿತಾಂಬಲಾತ್ ತ್ರಿಪುರ ಸುಂದರಿ ದೇವಿಯನ್ನು ಪ್ರಾರ್ಥನೆ ಮಾಡಿದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳೆಯಾದಂತಹ ಕಲ್ಪವಲ್ಲಿ ತಾಯಿ ಮಹಾಲಕ್ಷ್ಮಿ ಸಂಪನ್ನವಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಲಿ. ನಾಳೆ ಬೆಳಿಗ್ಗೆ ಬಂಗಾರದಿಂದ ನಾವು ಅಕ್ಷಯ ತೃತೀಯನ್ನು ಆಚರಣೆ ಮಾಡೋದಕ್ಕಿಂತ ಒಳ್ಳೆ ಮನಸ್ಸಿನಿಂದ ಆಚರಣೆ ಮಾಡೋಣ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡೋಣ. ಸಾಧ್ಯವಾದಷ್ಟು ನಾಳೆ ನೀವು ಮಾಡುವಂಥ ದಾನ ಧರ್ಮಾದಿಗಳಿದೆಯಲ್ಲ, ಯಾವೊಬ್ಬ ವ್ಯಕ್ತಿಗೆ ಹಸಿವಿಗೊಂದಿಷ್ಟು ಅನ್ನವನ್ನು ಅಥವಾ ಒಂದಿಷ್ಟು ದವಸ ಧಾನ್ಯವನ್ನು ನಿಮ್ಮ ಕೈಯಿಂದ ಏನನ್ನು ನೀವು ದಾನವಾಗಿ ಕೊಟ್ಟರು ನಾಳೆ ಅದು ಅಕ್ಷಯವಾಗುತ್ತೆ. ಅಕ್ಷಯವಾಗುವಂತಹ ದಿನ ಅದು ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಹಾಗಾಗಿ ಬಂಗಾರವನ್ನು ತಂದರೆ ಅದು ಅಕ್ಷಯ ಅಂತಲ್ಲ,
ದಾನ ಧರ್ಮಾದಿಗಳನ್ನು ಮಾಡಿ ಇನ್ನೊಬ್ಬರನ್ನ ತೃಪ್ತಿಪಡಿಸಿ ನಮ್ಮ ಜೀವನದಲ್ಲಿ ನಾವು ಮಾಡಿರ್ತಕ್ಕಂಥ ಕರ್ಮಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಭಗವಂತನ ಒಂದು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನಾ ಫಲ ಅದು ಅಕ್ಷಯವಾಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ನಾಳಿನ ಅಕ್ಷಯ ತೃತೀಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಗುರುಜರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರು. ಅದೆಲ್ಲದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಮತ್ತು ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ದಿನ ವಿಶೇಷತೆ ಆಗಬೇಕು. ಹೌದು ಗುರುಗಳೇ. ಅಕ್ಷಯ ತೃತೀಯದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಬೇಕು. ಆದರೆ ಅಕ್ಕ ತಂಗಿಯರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರ್ತಕ್ಕಂಥ ತಾಯಂದರಿಗೆ ಆನಂದ್ ಗುರೂಜಿಯವರು 1-2 ಗ್ರಾಮೋ 3 ಗ್ರಾಮೋ ಅಥವಾ 5 ಗ್ರಾಮೋ ಅಥವಾ ಒಂದು 10 ಗ್ರಾಮೋ ಬಂಗಾರ ತಗೊಳ್ಳಿ ಅಂತ ಸ್ವಲ್ಪ ಜೋರು ಧ್ವನಿಯಲ್ಲಿ ಹೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ನಮ್ಮ ಪತಿದೇವರಿಗೋ ಅಥವಾ ಮಕ್ಕಳಿಗೋ ಅಥವಾ ಮನೆಯಲ್ಲಿರುವ ಗಂಡಸರಿಗೋ ಅದು ಕಿವಿಗೆ ಬಿದ್ದರೆ ನಾಳೆ ಕರ್ಕೊಂಡು ಅಂಗಡಿಗೆ ಹೋಗ್ತಿದ್ರೇನೋ ಅನ್ನೋ ಮಾತು ನಿಮ್ಮ ಮನಸ್ಸಲ್ಲಿರ್ಬೋದು. ಆದರೆ ನಾನು ಹೇಳೋದಿಷ್ಟೇ, ಸಾಲ ಮಾಡಿ ಬಂಗಾರ ತರ್ತಕ್ಕಂಥದ್ದಲ್ಲ, ಜೋಬಿಗೆ ಕತ್ರಿ ಹಾಕಿ ಬಂಗಾರ ತರ್ತಕ್ಕಂಥದ್ದಲ್ಲ. ಬಂಗಾರದಿಂದ ಜೀವನ ಅಲ್ಲ, ಬಂಗಾರದಿಂದನೇ ನಮ್ಮ ಬದುಕು ಅಲ್ಲ. ಬಂಗಾರದಂಥ ಬದುಕಬೇಕಾದ್ದು ನೆಮ್ಮದಿ. ಹಾಗಂತ ವರ್ಷವೆಲ್ಲ ಕಷ್ಟಪಡ್ತೀವಿ, ಏನು 1-2 ಗ್ರಾಮ್ ಬಂಗಾರ ಕೊಡಿಸಿದ್ರೆ ಏನಾಗ್ಬಿಡುತ್ತೆ, ಯಾಕೆ ಇವತ್ತು ಈ ಥರದ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ ಗುರುಗಳು ಅನ್ನೋ ಮಾತನ್ನೂ ಮನಸ್ಸಿಗೆ ತಂದ್ಕೋಬೇಡಿ. ಅವ್ರ ಪಾಕೆಟಲ್ಲಿ ಹಣ ಇದ್ದರೆ ಆ ಹಣ ಎಲ್ಲ ನಿಮ್ಮದೇ. ಯಾವುದೇ ಆದರೂ ಸಹಿತ ಒಂದು ಕುಟುಂಬ ನಿರ್ವಹಣೆ, ಒಂದು ಕುಟುಂಬದ ಜವಾಬ್ದಾರಿ ಮನೇಲಿರ್ತಕ್ಕಂಥ ಗಂಡ ಹೆಂಡತಿರಿ ಬರೆದು ಇರುತ್ತೆ. ಹಾಗೆ ಆ ಕುಟುಂಬದಲ್ಲಿ ಅನ್ಯೋನ್ಯತೆ ಬೇಕು, ನೆಮ್ಮದಿ ಬೇಕು, ಸಂತೋಷ ಬೇಕು ಅಂದಾಗ ಎಲ್ಲವನ್ನೂ ಸಹಿತ ನಾವು ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ. ಶಕ್ತಿ ಇದ್ದರೆ ಬಂಗಾರ ತನ್ನಿ. ಆದರೆ ಬಂಗಾರದಿಂದ ಅಕ್ಷಯ ತೃತೀಯ ಅಲ್ಲ, ಇದು ತಪ್ಪು. ತುಂಬ ಜನ ತಿಳ್ಕೊಂಡಿರೋದು ತಪ್ಪು ಕಲ್ಪನೆ ಇದು. ಅಕ್ಷಯ ತೃತೀಯ ಅಂದರೆ ಏನಪ್ಪ ಅಂದರೆ, ನಾವು ಏನು ದಾನ ಧರ್ಮಾದಿಗಳನ್ನು ಮಾಡ್ತೀವಿ, ಏನು ಒಳ್ಳೆ ಕೆಲಸ ಮಾಡ್ತೀವಿ, ಯಾವುದ್ರ ಬಗ್ಗೆ ಒಳ್ಳೆಯದನ್ನು ಚಿಂತನೆ ಮಾಡ್ತೀವಿ, ನಾಳೆ ಮಾಡುವಂತಹ ದೇವಿಯ ವಿಶೇಷವಾಗಿರ್ತಕ್ಕಂಥ ತದಿಗೆ ಗೌರಿಯ ಅನುಷ್ಠಾನವನ್ನು ಅಥವಾ ಗೌರಿಯ ಅನುಷ್ಠಾನವನ್ನು ಏನು ನೀವು ಮಾಡ್ತೀರಿ, ನಾಳೆ ನಿಮ್ಮ ಮನೆಯಲ್ಲಿ ಒಂದು ವಿಶೇಷವಾಗಿ ದೇವರ ಆರಾಧನೆ ಮಾಡಿ ಒಂದಷ್ಟು ಸಿಹಿ ಪದಾರ್ಥಗಳು ಮಾಡಿ ತಾಯಿಗೆ ನೈವೇದ್ಯ ಮಾಡಿ ಬರ್ತಕ್ಕಂಥ ಸುಮಂಗಲೆಯರಿಗೋ ಸುತ್ತಮುತ್ತಿರ್ತಕ್ಕಂಥ ಮಕ್ಕಳಿಗೋ ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರಿಗೋ ಸಿಹಿ ತಿಂಡಿಯನ್ನು ಕೊಟ್ಟು ಎಷ್ಟು ಹಸನ್ಮುಖಿಯಾಗಿ ನಗನಗ್ತಾ ಇರ್ತೀರಿ. ನಾಳೆ ನಿಮ್ಮ ನಗುಮುಖ ಎಷ್ಟಿರುತ್ತೋ ಅಷ್ಟು ಡಬಲ್ ನಿಮ್ಮ ಜೀವನ ಹಾಗೆ ಆನಂದವಾಗಿರುತ್ತೆ. ಇದು ಅಕ್ಷಯ ಆಗಬೇಕು. ಇದು ಪ್ರತಿಯೊಬ್ಬರ ಮನೆ ತಾಯಂದರೂ ನೀವು ನಗನಗ್ತಾ ಇರಬೇಕು, ನಿಮ್ಮ ಇಡೀ ಕುಟುಂಬ ನಗಿಸ್ಬೇಕು. ಬಂಗಾರದಿಂದ ನಗುವಂಥದ್ದಲ್ಲ. ಏನೋ ನೀವು ಭಾಳ ಬಲವಂತ ಮಾಡಿದ್ರಿ, ಕಷ್ಟಪಟ್ರಿ ಅಥವಾ ಮನೇಲಿ ಅಳ್ತಾ ಇದ್ರಿ, ಹೆಣ್ಣುಮಕ್ಕಳು ಕಣ್ಣೀರು ಅಂತಕ್ಕಂಥದ್ದು ಹೆಣ್ಣುಮಕ್ಳಿಗೆ ಬರ್ತಿರೋದು ಸಹಜ. ಅಂತಹ ಪರಿಸ್ಥಿತಿಯನ್ನು ಕಂಡು ಸಾಲ ಮಾಡಿ ನಾವು ಬಂಗಾರ ಮನೆಗೆ ತಂದರೆ ನಾಳೆ ಆ ಸಾಲ ತೀರಿಸ್ಲಿಕ್ಕೆ ಆಗದಿರ ಸಾಲ ಕೊಟ್ಟಂಥ ಪುಣ್ಯಾತ್ಮ ತಿರುಗಿ ಆ ಬಂಗಾರ ವಾಪಸ್ ತೊಗೊಂಡು ಹೋಗ್ಬಿಟ್ರೆ ನೋವಾಗ್ಬಿಡತ್ತೆ. ಶಕ್ತಿ ಇರೋರು ಬಂಗಾರ ತೊಗೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಆಮೇಲೆ ನೀವು ತೊಗೊಳ್ಳೋ ಬಂಗಾರಕ್ಕೆ ನಾವು ಕತ್ರಿ ಹಾಕೋದ ಅದಲ್ಲ. ಆದರೆ ಇರುವ ಸಮಸ್ಯೆ ಜೊತೆಗೆ ಮನೆಯ ಪರಿಸರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಷ್ಟಗಳು ಸಾಕಷ್ಟು ಎದುರಾಗ್ತಾ ಇದೆ. ಏನು ಕೂಡಿಟ್ಟರು ನಿಲ್ಲುವಂಥದ್ದಲ್ಲ, ಕೂಡಿಡಲಿಕ್ಕೆ ಸಂಪಾದನೆ ಕಡಿಮೆ ಆಗಿಬಿಟ್ಟಿದೆ. ಅದರಲ್ಲೂ ಈ ಬಾರಿ ನನಗೆ ತಿಳಿದ ಮಟ್ಟಿಗೆ ಈ ವರ್ಷ ಯಾರು ಈ ಅಕ್ಷಯ ತೃತೀಯದ ಬಗ್ಗೆ ಏನೆಲ್ಲ ಕನಸು ಕಂಡಿದ್ದರೆ ಸುಮಾರು ಜನ್ಮದಲ್ಲಿ ಸುಮಾರು ಕುಟುಂಬಗಳಲ್ಲಿರ್ತಕ್ಕಂಥ ತಾಯಂದರು, ಎಷ್ಟೋ ಜನ ಮನೆಗಳಲ್ಲಿ ಈ ಒಂದು ಕಳೆದ 1.5 ತಿಂಗಳಿಂದ ಈಚೆಗೆ ಎಷ್ಟೋ ಜನ ಉದ್ಯೋಗವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಗಂಡಸರು. ತುಂಬ ಜನ ಒಂದೊಂದು ಕಂಪನಿಯಲ್ಲಿ 500 ಜನ 1000 ಜನ. ಕೆಲವಷ್ಟು ಕಡೆ ಹೆಣ್ಣು ಮಕ್ಕಳು ಫ್ಯಾಕ್ಟ್ರಿಗಳಿಗೆ ಹೋಗ್ತಿದ್ರಿ, ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದೆ. ಕೆಲವಷ್ಟು ಕಡೆ ಕೂಡಿಟ್ಟಿರ್ತಕ್ಕಂಥ ಹಣನ ಕಳ್ಕೊಂಡಿದ್ದೀರಿ, ಯಾವುದೋ ಒಂದು ಥರದಲ್ಲಿ ಮೋಸದ ಒಳಗಾಗಿದ್ದೀರಿ. ಹೀಗೆ ಹಲವಾರು ನಮಗೆ ಉದಾಹರಣೆಗಳು ಸಿಗ್ತಾ ಇದೆ ಈ ತಿಂಗಳಲ್ಲಿ. ಬಹುಶಃ ಈ ತಿಂಗಳಿನ ಗ್ರಹಸ್ಥಿತಿಗಳೇ ಆಗಿದೆಯೋ ಏನೋ. ಸಾಕಷ್ಟು ಜನ ಕಣ್ಣೀರು ಹಾಕ್ತಿದ್ದಾರೆ. ಹೆಣ್ಮಕ್ಳು ತಾಯಂದರು ಕಣ್ಣೀರು ಹಾಕ್ತಾರೆ, ಅಣ್ಣ ತಮ್ಮಂದರು ಹಾಕ್ತಿದ್ದಾರೆ. ಎಷ್ಟೋ ಜನ ಮನೆಯಲ್ಲಿ ಗಂಡಸರು ಅವರ ಸಮಸ್ಯೆಗಳನ್ನು ಅವರ ಕಷ್ಟಗಳನ್ನು ಹೊರಗಡೆ ಇರ್ತಕ್ಕಂಥ ನೋವನ್ನು ನಿಮ್ಮ ಹತ್ರ ಖಂಡಿತ ಬಾಯಿ ಬಿಚ್ಚಲ್ಲ. ಅವರು ಹೇಳೋದೇ ಇಲ್ಲ. ನಿಮಗೇನು ಆ ಕಾಲಕ್ಕೆ ಬೇಕಾಗಿರುವ ದವಸ ಧಾನ್ಯ, ನೀವು ಕೇಳಿದಾಗ ಒಂದು ಸೀರೆ, ನೀವು ಕೇಳಿದಾಗ ಒಂದು ಬ್ಲೌಸು ಅಥವಾ ಕೇಳಿದಾಗ 1-2 ಓಲೆಗಳೋ ಅಥವಾ ಸರವೋ ಏನೋ ತಂದುಕೊಡ್ತಾರೆ. ಆದರೆ ಹೊರಗಡೆ ಸಾಲದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಚಿನ್ನ ಬೆಳ್ಳಿನ ತಂದು ಪೆಟ್ಟಿಗೆನಲ್ಲೋ ಬೀರು ಒಳಗೋ ಲಾಕರಲ್ಲೋ ಇಟ್ಕೊಳ್ಳೋದಕ್ಕಿಂತ ಆ ಕ್ಷಣದ ಕಷ್ಟವನ್ನು ದೂರ ಮಾಡಿಕೊಂಡು ಆ ಗಂಡ ಹೆಂಡತಿ ಹ್ಯಾಪಿಯಾಗಿ ನಗನಗ್ತಾ ಸಂತೋಷವಾಗಿ 4 ದೇವಸ್ಥಾನ ನೋಡಿಕೊಂಡು ನೆಮ್ಮದಿಯಾಗಿ ಚೆನ್ನಾಗಿರಿ. ಒಳ್ಳೆ ಯಾತ್ರೆಯನ್ನು ಮಾಡಿ ಒಳ್ಳೆ ಪುಣ್ಯವನ್ನು ಕಟ್ಕೊಳ್ಳಿ. ಅದಕ್ಕಿಂತ ಹೆಚ್ಚಿನಾಗಿ ಇಡೀ ಕುಟುಂಬದ ನಿರ್ವಹಣೆ ಇದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ಹಾಗಾಗಿ ಹೆಣ್ಣು ಮಕ್ಕಳು ಅನ್ಯತಾ ಭಾವಿಸಬೇಡಿ. ನೀವು ತೊಗೊಳ್ಳೋ ಬಂಗಾರಕ್ಕೆ ಆನಂದ್ ಗುರೂಜಿಯವ್ರಿಗೆ ಮನಸ್ಸು ನೋವಲ್ಲ. ಆದರೆ ಆನಂದ್ ಗುರೂಜಿಯವರು ಹೇಳೋ ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕಾಗಿದೇನು, ಸಾಲಕ್ಕೆ ಸಿಲುಕೋಬೇಡಿ, ಹಾಗೆ ಇಲ್ಲದನ್ನು ಆಸೆ ಪಡಬೇಡಿ. ಭಗವಂತ ಏನು ಕೊಟ್ಟಿದ್ದನೋ ನಾಳೆ ಅಕ್ಷಯ ತೃತೀಯ, ನಿಜಕ್ಕೂ ಅಕ್ಷಯ ತೃತೀಯದಿಂದ ಏನು ಮಾಡಬೇಕೋ ಅದನ್ನು ನೀವು ಮಾಡಿ. ನಾಳೆ ಪ್ರತಿಯೊಬ್ಬರು ಮನೆ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ಮನೆ ಮುಂದೆ ಒಂದು ತೋರಣ ಕಟ್ಟಿ ಲಕ್ಷ್ಮೀ ತಾಯಿ ಮಹಾಲಕ್ಷ್ಮಿನ ಬರಮಾಡ್ಕೊಳ್ಳಿ. ಅಮ್ಮನವರ ಒಂದು ಆಶೀರ್ವಾದ ಪಡೀರಿ. ನೀವು ಮಾಡುವಂಥ ಕೆಲಸ ಇನ್ನಷ್ಟು ಅದ್ಭುತವಾಗಲಿ. ದಾನ ಧರ್ಮಾದಿಗಳನ್ನು ಮಾಡಿ, ಏನು ಸಾಧ್ಯವಾದಷ್ಟು ಒಂದಷ್ಟು ಸಿಹಿ ಪದಾರ್ಥ ಮಾಡಿ ನಿಮ್ಮ ಕೈಯಿಂದ 4 ಜನಕ್ಕೆ ಹಂಚಿ.
ಬಂಗಾರ ಇದೇನಾಗಿದೆ, ಅಕ್ಷಯ ತೃತೀಯ ಕೆಲವು ಅಂಗಡಿ ಮಾಲೀಕರು ಇರ್ತಾರಲ್ಲ, ಅವರು ಸಂತೋಷದಿಂದ, ಯಾಕೆಂದರೆ ಅವ್ರದ್ದು ಬಿಸ್ನೆಸ್ಸೇ, ಎಲ್ಲರದ್ದು ಜೀವನನೇ, ಆ ಜೀವನಕ್ಕೆ ತಕ್ಕನಾಗಿ ಇದೇನೋ ನಡೆದಿರುತ್ತೆ. ಆದರೂ ಇದನ್ನು ನಾವು ತುಂಬ ಆಳವಾಗಿ ಹೋಗಬಾರ್ದು ಇಲ್ಲಿ. ಯಾಕೆಂದರೆ ಯಾರೊಬ್ಬರ ಮನಸ್ಸು ನೋಯಿಸುವಂಥದ್ದಲ್ಲ ಮಹರ್ಷಿವಾಣಿ ಕಾರ್ಯಕ್ರಮ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೇಳಬೇಕಾದಷ್ಟೇ ನಾವು, ಅಂದರೆ ಈ ಕಾರ್ಯಕ್ರಮವನ್ನು ತುಂಬ ಎದೆಗಪ್ಪಿಕೊಂಡು ನೋಡುವಂತಹ ತಾಯಂದಿರಿದ್ದಾರೆ, ಅವ್ರ ಮನಸ್ಸು ನೋಯಿಸಬಾರ್ದು. ಇವತ್ತು ಆನಂದ್ ಗುರುಜಿ ಹಿಂಗೆ ಹೇಳಿದ ತಕ್ಷಣ ಯಜಮಾನ್ ಅಯ್ಯೋ 2 ಗ್ರಾಮ್ ಕೊಡಿಸ್ತೀನಿ ಎಂದಿದ್ರು ನೋಡಿ, ಆ ಮಾತು ಕೇಳಿ ನಾನು ಹಿಂದೆ ಹೋಗ್ಬಿಟ್ರು ಅಂತ, ಅದು ಆ ಶಾಪ ನನಗೆ ಬೇಡ ಅಲ್ವಾ? ತಪ್ಪು ಅದೇ ನೋಡಿ, ಅದಕ್ಕೆ ನೀವು ಇನ್ನು ಹುಡುಗ ಬುದ್ಧಿ ಅಂತ ಹೇಳಿ ನಾವು ಇಲ್ಲಿ ಎಲ್ಲವನ್ನೂ ಸಹಿತ ಇಡಬೇಕು. ಆದ್ರೆ ಅವ್ರು ಅದಕ್ಕೆ ಅಂತಾನೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಒಂದು ಬೆಳ್ಳಿನೂ ಕೊಡ್ತಿದ್ದಾರಲ್ಲ, ಮತ್ತೆ ಬಂಗಾರ ತಗೊಂಡ್ರೆ ಬೆಳ್ಳಿ ಫ್ರೀ ಅಲ್ವಾ? ಅದು ಅದೃಷ್ಟ ಅಲ್ವಾ? ಅದು ಒಂದು ಕಡೆಯಿಂದ ನೋಡ್ರೆ ಇನ್ನೊಂದು ಕಡೆ ಅದೃಷ್ಟವೇ ಅದು. ಅದರಿಂದ ಒಂದೊಂದು ತರ ಇರುತ್ತೆ. ಏನಿದ್ರು ಸಾಲ ಮಾಡಬೇಡಿ. ನಾನು ಹೇಳೋದು ಇಷ್ಟೇ, ಸಾಲ ಮಾಡಿ ದೋಸೆ ತಿನ್ನೋದು ಬೇಡ. ಸಾಲ ಮಾಡಿದಿರ ದೇವ್ರು ನಿಮಗೆ ಕೊಟ್ರ ಯಥೇಚ್ಛವಾಗಿ 5 kg ಬಂಗಾರ ತಗೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥದ್ದನ್ನು ಹಣವಾಗಿಟ್ಟು ಯಾರೋ ಕಿತ್ಕೊಂಡು ಹೋಗ್ತಾರಪ್ಪ ಅಂದರೆ ಮನೆಗೆ ಯಜಮಾನ್ರಿಗೆ ಬುದ್ಧಿ ಹೇಳಿ ಕಿವಿ ಹಿಂಡಿ ಹೋಗಿ ಆ ದುಡ್ಡನ್ನ ಅಲ್ಲಿ ಹಾಳು ಮಾಡೋದು ಬೇಡ, ಒಂದು ಚಿನ್ನದ ಮೇಲೆ ಬಂಗಾರದ ಮೇಲೆ ಹಾಕೋಣ, ಇವತ್ತಾಳೆ ನಮಗೆ ಅದು ಕಷ್ಟಕ್ಕಾಗುತ್ತೆ ಅಂತೇಳಿ ಆ ಥರ ಬುದ್ಧಿ ಕಲಿಸಿ ಒಂದಷ್ಟು ಬಂಗಾರ ತೊಗೊಂಡು ಮನೆಗೆ ಸೇಫಾಗಿ ಇಟ್ಕೊಳ್ಳಿ. ನಾನು ಬೇಡ ಅಂತ ಹೇಳಲ್ಲ. ಆದರೆ ದುಡ್ಡಿಲ್ದಿರ ಸಾಲ ಮಾಡಿ ಮನೆ ಬಾಗಿಲಿಗೆ ಸಾಲದವ್ರು ಬಂದು ನಿಂತ್ಕೊಳ್ಳುವಂಥ ಸನ್ನಿವೇಶನ ತಂದುಕೊಳ್ಬೇಡಿ. ಹಾಗೆ ಕಣ್ಣೀರು ಹಾಕಬೇಡಿ. ನಾಳೆ ಇಲ್ಲ ಅಂತಕ್ಕಂಥದ್ದರ ರೋದನೆ ಒಂದು ಕಣ್ಣೀರು ಹಾಕೋದು ಬೇಡ. ಇಲ್ಲ ಅಂತಕ್ಕಂಥದ್ದರ ಮನಸ್ಸನ್ನು ಬಿಟ್ಟು ದೇವರು ನಮಗೆ ಕೊಟ್ಟಿದ್ದರಲ್ಲಿ ತೃಪ್ತಿಯಾಗಿರೋಣ ಅಂತ ಹೇಳಿ ನಾಳೆ ಶಕ್ತಿ ಇರೋರು ಬಂಗಾರ ತೊಗೊಳ್ಳಿ, ಇಲ್ಲದವರು ಲಕ್ಷ್ಮಣ ಮನೇಲಿ ಪೂಜೆ ಮಾಡಿ. ಬೆಳ್ಳಿಗೆ ಮೋಸ ಇಲ್ಲ ನೋಡಿ. ಬಂಗಾರ ಬೆಳ್ಳಿ ಅಂತಕ್ಕಂಥದ್ದು ಚಂದ್ರ ಮನಸ್ಕಾರಕ, ಮಾತೃಕಾರಕ. ಅಲ್ಲಿ ಬೆಳ್ಳಿಗೂ ಹೆಚ್ಚಿನ ಆದ್ಯತೆ ಇದೆ, ಹೆಚ್ಚು ಶಕ್ತಿ ಇದೆ. ಅದಕ್ಕೋಸ್ಕರನೇ ನೀವು ಬೆಳ್ಳಿ ಆದರೂ ತೊಗೊಂಬನ್ನಿ, ಬಂಗಾರ ಆದರೂ ತೊಗೊಂಬನ್ನಿ, ನಿಮ್ಮ ಶಕ್ತಿ ಅನುಸಾರ ಮಾಡಿ. ಆದರೆ ಸಾಲಕ್ಕೆ ಮಾತ್ರ ಸಿಲುಕೋಬೇಡಿ ಅನ್ನೋದು ಒಂದೇ ಈ ನಿಮ್ಮ ಮಹರ್ಷಿಗಳ ಮಾತು. ಒಳ್ಳೆಯದಾಗಲಿ. ಶ್ರೀ ಕ್ರೋಧನಾಮ ಸಂವತ್ಸರೆ ವೈಶಾಖ ಮಾಸ ವಸಂತ ಋತು, ಉತ್ತರಾಯಣಿ ಶುಕ್ಲಪಕ್ಷ. ಜೊತೆಗೆ ಈ ಉತ್ತರಾಯಣದ ಶುಕ್ಲಪಕ್ಷದ ಈ ಶುಭ ದಿನದಂದು, ಅದರಲ್ಲೂ ಪಾಢ್ಯ ವಿಶೇಷವಾಗಿ ನಂತರ ಬೆದಿಗೆ ಬಂದ್ಬಿಡುತ್ತೆ. ಕೃತಿಕಾ ನಕ್ಷತ್ರ ಇದೆ. ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ನೀವೇನು ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಆ ಕೆಲಸದಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಅದರಲ್ಲೂ ಕೃತಿಕಾ ನಕ್ಷತ್ರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಇನ್ನು ಪಾಡ್ಯದಿಂದ ಬಿದಿಗೆನೂ ಬರುವಂತಹ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಯೋಗ ಚೆನ್ನಾಗಿದೆ. ನಾಳೆ ಮಾತ್ರ ಅಕ್ಷಯ ತೃತೀಯ. ನಾಳೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋಣ. ನಾವು ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವರ್ಷದ 365 ದಿವಸ ತಾಯಿ ಮಹಾಲಕ್ಷ್ಮಿಯಲ್ಲಿ ಹಸನ್ಮುಖಿಯಾಗಿ ನಗನಗ್ತಾ ಎಲ್ಲರನ್ನೂ ಹರಿಸಿ ಆಶೀರ್ವದಿಸ್ತಾ ಇದ್ದಾಳೆ. ಅಂತಹ ತಾಯಿಯ ಸಾನ್ನಿಧ್ಯದಲ್ಲಿ ನಾಳೆ ಅದ್ಭುತವಾದ ಪೂಜೆ ಮಾಡೋಣ. ನಮ್ಮೊಂದಿಗೆ ನೀವು ಸಹಿತ ಮನೆಯಲ್ಲಿ ಸಿದ್ಧರಾಗಿ ಲಕ್ಷಣವಾಗಿ ಬೆಳಗ್ಗೆ ನಮ್ಮ ಪ್ರಾರಂಭ ಅಂದರೆ ಏನು ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭ ಸಮಯ ಇದೆ, ಅದೇ ಸಮಯದಲ್ಲಿ ತಾವೆಲ್ಲರೂ ಮನೆಯಲ್ಲಿ ನಿಮ್ಮ ಶಕ್ತಿಯಾನುಸಾರ ಏನಾದರೂ ಒಂಚೂರು ಸಿಹಿ ಪದಾರ್ಥ ಮಾಡಿ ದೇವ್ರ ಮುಂದೆ ನಿಂತ್ಕೊಳ್ಳಿ. ಲಕ್ಷಣವಾಗಿ ಒಂದು ಅರ್ಚನೆ ಸಂಕಲ್ಪ ಮಾಡಿ ಮಹಾಮಂಗಳಾರತಿ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದರೂ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕದ ಎದುರಾಗ್ಬೋದು. ಆದರೂ ಸ್ವಲ್ಪ ಜೋಪಾನ ಇರಲಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರಕ್ಕೆ ಹೋಗಿ ಬನ್ನಿ, ಅಥವಾ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲೊಂದು ದೇವತಾ ಆರಾಧನೆಯನ್ನು ಮಾಡಿ ಬರೋದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡುವಂತಹದ್ದು ಒಳ್ಳೆಯ ಮನಸ್ಸಲ್ಲೇ ಇರಬೇಕು. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ 11:20 ದಿಂದ 12:45 ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂಥ ಯೋಗಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ವೃಷಭ ರಾಶಿಯವರಿಗೆ ಒಂದಿಷ್ಟು ಅಸಮಾಧಾನ ಉಂಟಾಗ್ಬೋದು, ಮನಸ್ಸು ನೆಮ್ಮದಿಲ್ದಿರಂತೆ ಆಗ್ಬೋದು, ಅಧಿಕವಾದಂತಹ ಚಂಚಲತೆಗೆ ಆಗ್ಬೋದು. ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆ ತುಂಬ ಸ್ವಲ್ಪ ದುಷ್ಪರಿಣಾಮಗಳು ಎದುರಾಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೆ ಆಗಿಂದಾಗಲೇ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಂಡು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ.
ಇನ್ನು ಮನೇಲಿರ್ತಕ್ಕಂಥ ಮಕ್ಕಳು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ತುಂಬ ಚಂಚಲತೆಯಿಂದಿರೋದ್ರಿಂದ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಕೆಲಸದ ಪ್ರಾರಂಭದಲ್ಲಿರುವಂಥ ಖುಷಿ, ಆಗಿರುವಂಥ ಜೋಶು ಅದಾದ ನಂತರ ನಿಮಗೆ ಸಿಗೋದಿಲ್ಲ. ಅಂದರೆ ಆ ಪ್ರಾರಂಭ ಕ್ಷಣ ಮಾತ್ರ ಎಲ್ಲವೂ ಒಂಥರ ಕಾತುರತೆಯಿಂದ ಆ ಒಂದು ಒಳ್ಳೆಯ ಕೆಲಸದ ಕಡೆ ಗಮನ ಕೊಡ್ತೀರಿ. ಅದಾದ ನಂತರ ಪುನಃ ಎಲ್ಲವನ್ನೂ ಸಹಿತ ಕೈಬಿಟ್ಟು ಕೂತ್ಕೊಳ್ತೀರಿ. ಆದಷ್ಟು ಎಚ್ಚರಿಕೆಯಿಂದಿರಿ, ಜೋಪಾನ ಎಚ್ಚರಿಕೆಯಿಂದಿದ್ದರೆ ಇವತ್ತು ವೃಷಭ ರಾಶಿಯವರು ಒಳಿತನ್ನು ಕಾಣ್ಬೋದು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಂಧ್ಯಾಕಾಲ ಸಾಯಂಕಾಲ ಅಂದರೆ 4ರಿಂದ 6:20, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಸ್ವಲ್ಪ ಎಚ್ಚರಿಕೆ ನಡೀತಕ್ಕಂಥದ್ದು ಭಾಳ ಉತ್ತಮ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಜೋಪಾನ ಇರಲಿ. ಸಣ್ಣ ಪಟ್ಟ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರಿಂದ ಅಧಿಕವಾದಂಥ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಇವತ್ತು ತಾಯಿಯ ಕೃಪಾಶೀರ್ವಾದದಿಂದ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ, ಅದರಲ್ಲೂ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ನಿಮ್ಮ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹ ಬೇಕು, ಜೊತೆಗೆ ದೇವತಾ ಆರಾಧನೆ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಪಡೀಲಿಕ್ಕಾಗಿ ಒಂದಷ್ಟು ಉದ್ದಿನ ಬೇಳೆಯನ್ನು ಅಥವಾ ಉದ್ದಿನ ಕಾಳು ಮತ್ತು ಉದ್ದಿನ ಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಆ ಕ್ಷಣದಲ್ಲಿ ಬಂದೊದಗುವಂಥ ಸಮಸ್ಯೆಯಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟದಿಂದ ಬಳಲುವಂತಹ ಪರಿಸ್ಥಿತಿ ಎದುರಾಗ್ಬೋದು. ಮನಸ್ಸು ನೆಮ್ಮದಿಯಿಲ್ಲದೆ ಇರತಕ್ಕಂಥದ್ದಾಗ್ಬೋದು. ನಂಬಿರ್ತಕ್ಕಂಥವರಿಂದ ಮೋಸಕ್ಕೊಳಗಾಗುವಂಥ ಸಾಂದ್ರತೆಗಳು ಭಾಳಷ್ಟು ಇರ್ಬೋದು. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪವೂ ಸಹಿತ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದ್ದೀರಿ. ಒಂದಷ್ಟು ಮನಸ್ಸಿಗೆ ನೋವುಂಟು ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇದು ನೋಡ್ತಾ ಇದ್ದೀರಿ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಜೊತೆಲಿರ್ತಕ್ಕಂಥವರು ಅಥವಾ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ನಡೆಸುವಂತಹ ಒಂದಷ್ಟು ಪಿತೂರಿಯಿಂದ ಅಥವಾ ಅವರು ಆಲೋಚನೆ ಮಾಡುವ ರೀತಿಯಿಂದ ನಿಮ್ಮ ಮನಸ್ಸು ನೊಂದುಕೊಳ್ಳುವಂಥದ್ದಿದೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಭಾಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಇವತ್ತು ಅದೃಷ್ಟದ ದಿನ ಆದರೂ ತಪ್ಪಾಗೋದಿಲ್ಲ. ಮಧ್ಯಾಹ್ನ 2 ಗಂಟೆಯಿಂದ 4:20 ಮಧ್ಯದಲ್ಲಿ ನಿಮ್ಮ ಉದ್ಯೋಗಕ್ಕಾಗಿ ಏನು ಪ್ರಯತ್ನ ಪಡ್ತಾ ಇದ್ದೀರೋ ಕರ್ಕಾಟಕ ರಾಶಿಯವರು ಆ ಸಮಯದಲ್ಲಿ ಸ್ವಲ್ಪ ಪ್ರಯತ್ನಿಸಿದ್ರೆ ಖಂಡಿತ ಒಳ್ಳೆಯ ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ. ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಏನೇ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಇರಬೇಕು, ಮತ್ತೊಬ್ಬರ ಜೊತೆಲಿರಬೇಕು. ಇವತ್ತು ರಹಸ್ಯವಾಗಿ ತಾವು ಏನಾದರೂ ಚಿಂತನೆ ಮಾಡಿ ರಹಸ್ಯವಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದಾದರೂ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ತೊಂದರೆ ಎಂಬತಕ್ಕಂಥದ್ದು ಆಯಾ ಕ್ಷಣಕ್ಕೆ ಎದುರಾಗುವಂಥ ರೀತಿಯಲ್ಲಿರುತ್ತೆ. ಅದರಿಂದ ತುಂಬ ಎಚ್ಚರಿಕೆ ವಹಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಲೋ ಅಮ್ಮ ನಮಸ್ತೆ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಾರ್ಗು ಒಳ್ಳೇದಾಗ್ಲಿ, ನಮಗೂ ಒಳ್ಳೇದು. ಸಂತೋಷ ತಾಯಿ, ಒಳ್ಳೇದಾಗ್ಲಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸಂತೋಷ ಆಯ್ತೇನೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ ಗುರುಗಳೇ. ಮೈಸೂರಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಸುಶೀಲಾ ಅಂತ. ಸುಶೀಲಾ ಅಂತೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಾನ್ ಚೆನ್ನಾಗಿದ್ದೀನಿ ಸ್ವಾಮಿಗಳೇ. ನೀವು ಚೆನ್ನಾಗಿದ್ದೀರಾ ಸ್ವಾಮಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಗುರುಗಳೇ, ನಾನು ಭೂವರ ಸ್ವಾಮಿಗೆ ದುಡ್ಡು ಕಳ್ಸಿಕೊಟ್ಟಿದ್ದೆ 1,200 ರೂಪಾಯಿ, 1,200 ರೂಪಾಯಿ. ನಮ್ಗೆ ಅದು ಬರ್ಲಿಲ್ಲ ಗುರುಗಳೇ. ಆಮೇಲೆ ನಮ್ದು ಕೋರ್ಟ್ ಕೇಸ್ ನಡೀತಾನೆ ಇದೆ ಗುರುಗಳೇ, ಮುಂದುವರಿಯಕ್ ಆಯ್ತಾ ಇಲ್ಲ. ಅಮ್ಮ, ನೀವು ದುಡ್ಡು ಕಳಿಸಿ ಎಷ್ಟು ದಿವಸ ಆಯ್ತು? ಆಯ್ತು ಗುರುಗಳೇ, ತಿಂಗಳಾಯ್ತು. ತಿಂಗಳಾಯ್ತಾ? 1,200 ರೂಪಾಯಿ ಕಳಿಸಿದ್ದೆ ಗುರುಗಳೇ. ಓಹೋ, ಏನು ಪೋಸ್ಟ್ ಮಾಡಿದ್ರ? ಇದು ಮೃತ್ತಿಗೆ ಬೇಕು ಅಂತನಾ? ಗುರುಗಳೇ. ಮೃತ್ತಿಗೆ ಪ್ರಸಾದ ತರಿಸ್ಕೊಳ್ಳಿಕ್ಕೆ? ಗುರುಗಳೇ. ಆಯ್ತು, ಚಿಂತೆ ಮಾಡಬೇಡಿ. ನಿಮ್ಮ ನಂಬರ್ ಇವತ್ತು ನಾನು ನೋಡ್ಬಿಟ್ಟು ಆದಷ್ಟು ಬೇಗ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಗುರುಗಳೇ, ಇನ್ನೊಂದು ವಿಚಾರ, ನಾನು ಕೋರ್ಟ್ ಕೇಸ್ ಸ್ವಲ್ಪ ಗುರುಗಳೇ. ಹೇಳಮ್ಮ. ಕೋರ್ಟ್ ಕೇಸ್ ಮುಂದೆ ಹೋಗ್ತಾನೆ ಇದೆ ಗುರುಗಳೇ.
ಹ್ಮ್ ಎಷ್ಟು ವರ್ಷ ಆಯ್ತು ಏನು ಅದು ಕೋರ್ಟ್ ಕೇಸ್ ಮನೆನೂ ಬಂದು? ಕಟ್ಬಿಟ್ಟಿದ್ದಾರೆ ನಮ್ ಜಾಗದಾರೆ ಗುರುಗಳೇ. ಅಯ್ಯೋ, ಯಾಕೆ ಯಾವ ಥರ ಅವಕಾಶ ಮಾಡಿರಿ? ನೀವು ನೋಡ್ಕೊಳ್ಳೋರು ಯಾರು ಇಲ್ವಾ ಹೇಳ್ತಿದ್ರೆ ನಿಮ್ಮಲ್ಲಿ? ಅವ್ರು ಕೇಳನೇ ಇಲ್ಲ ಗುರುಗಳೇ. ಮೇನ್ ರೋಡ್ ಅಂತ ಕಟ್ಬಿಟ್ಟಿದ್ದಾರೆ. ನಾವು ಅವ್ರು ಬಿಡಿಸ್ಕೊಳಕ್ಕೆ ಲಾಯರು ಸ್ವಲ್ಪ ಮುಂದೂಡ್ತಾ ಇಲ್ಲ ಗುರುಗಳೇ. ನೋಡಿ ಲಾಯರ್ನ, ಯಾಕೆಂದರೆ ಲಾಯರ್ ಏನಾರು ಅವ್ರ ಸಮ್ಮುಖ ಏನಾರು ಕುಣಿತಾ ಇದ್ದಾರಾ ಅಂತ. ಅದು ನಮ್ಗೂ ಗೊತ್ತಿಲ್ಲ ಗುರುಗಳೇ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಗುರುಗಳೇ? ಹಾಗಲ್ಲ, ಇದು ಕೋರ್ಟಲ್ಲಿ ಸರಿಯಾಗಿ ಕೇಸ್ ಬರ್ತಾ ಇಲ್ಲ. ಈಗ ಅಲ್ಲಿ ಅವರಾಗಲೇ ಜಮೀನು ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ, ಮನೆ ಕಟ್ಟಿದ ಅಥವಾ ಒಂದು ಗೋಡೆ ಕಟ್ಟಿದ್ದಾರೆ ಅಥವಾ ಬಿಲ್ಡಿಂಗ್ ಕಟ್ಲಿ ಬಿಡಿ, ಕಟ್ಬಿಟ್ಟಿದ್ದಾರೆ. ನಿಮ್ಗೆ ಆಯ್ತದೆ ಬಿಡಿ ಅಂತಾರೆ ಗುರುಗಳೇ. ಎಲ್ಲಾಗುತ್ತೆ ನಮಗೆ? ಹಾ ನಾಳೆ ದಿವಸ ಅದು ಬಂದು ಕುತ್ತಿಗೆ ಮೇಲೆ ಕೂತ್ಕೊಂತಾರೆ, ಅವರು ಅದನ್ನು ಬೇರೆ ಥರನೇ ತೀರ್ಮಾನ ಮಾಡಿಬಿಟ್ರೆ ಏನು ಮಾಡ್ತೀರಿ? ಏನ್ ಮಾಡೋದು ಗುರುಗಳೇ? ಅದೇ ಅರ್ಥ ನಮ್ಗೆ ಭಯ ಆಯ್ತದೆ ಗುರುಗಳೇ. ಒಂದು ಕೆಲಸ ಮಾಡಿ, ಇವತ್ತೇ ಹೋಗಿ ನಿಮ್ಮ ವೈದ್ಯರನ್ನ ಲಾಯರ್ನ ಕೇಳಿ ನೋಡಿ. ಸರಿ ಗುರುಗಳೇ. ಲಾಯರ್ನ ಕೇಳಿ ಸಮಂಜಸವಾಗಿ ಇವತ್ತು ಕೋರ್ಟ್ ಯಾವಾಗ ಬರುತ್ತೆ ಅಂತ. ಅಥವಾ ಇನ್ನೊಬ್ಬ ಲಾಯರ್ ಇಮಿಡಿಯೇಟ್ ಚೇಂಜ್ ಮಾಡಿ. ಎಷ್ಟು ವರ್ಷ ಆಯ್ತು ಕೇಸ್ ಬಂದಿದ್ದು? ಆಯ್ತು, ಸುಮಾರು 8 ವರ್ಷ ಆಯ್ತು ಗುರುಗಳೇ. 8 ವರ್ಷ ಆಯಿತು. ಹ್ಮ್ ಪೂರ್ತಿ ಜಾಗ ಪೂರ್ತಿ ಅಕ್ವೈರ್ ಮಾಡಿಬಿಟ್ಟಿದ್ದಾರಾ? ಹೌದು, ಪೂರ್ತಿ 21 ಕುಂಟೆ ಅಕ್ವೈರ್ ಮಾಡ್ಕೊಬಿಟ್ಟಿದ್ದಾರೆ ಗುರುಗಳೇ. 21 ಕುಂಟೆನೂ ತೊಗೊಂಡ್ಬಿಟ್ಟಿದ್ದಾರೆ. ಹೌದು. ಮತ್ತು 21 ಕುಂಟೆ ತೊಗೊಂಡು ಬಿಲ್ಡಿಂಗ್ ಕಟ್ಟೋರು ಸಣ್ಣ ಪುಟ್ಟದವರಲ್ಲ. ಹೌದು ಗುರುಗಳೇ. ಅವರು ಶಕ್ತಿವಂತರೆ. ಅವ್ರ ಶಕ್ತಿ ಅನ್ನೋದು ಭಾಳ ಪ್ರಬಲವಾಗಿರುತ್ತೆ. ಆ ಶಕ್ತಿ ಮುಂದೆ ಕೋರ್ಟಲ್ಲೋ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ನಿಮ್ಮ ಶಕ್ತಿ ನಡೆಯುತ್ತಮ್ಮ. ಹೌದು ಗುರುಗಳೇ. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ಇವತ್ತೇ ಇನ್ನೊಬ್ಬ ಲಾಯರ್ನ ಕನ್ಸಲ್ಟ್ ಮಾಡಿ, ಬೇರೆ ಇನ್ನೊಬ್ಬರು ನೋಡಿ. ತುಂಬ ಕಡೆ ಈ ಥರ ಆಗುತ್ತೆ, ಒಬ್ರಿಗೊಬ್ರು ಅವ್ರು ಅಡ್ಜಸ್ಟ್ಮೆಂಟ್ ಆಗ್ತಾರೆ, ಮಧ್ಯದಲ್ಲಿ ನಂಬಿ ಹೋದವರು ನಾವು ಈ ಥರ ನಡುಬಿದ್ದಲ್ಲಿ ಬಿದ್ದು ಹೋಗ್ತೀವಿ. ಗುರುಗಳೇ, ಇವತ್ತೇ ಸರಿಯಾದ ರೀತಿ ಆಲೋಚನೆ ಮಾಡಿ. ನೀವು ಅದನ್ನೇನು ಕಂಪ್ಲೇಂಟ್ ಕೊಡೋಕ್ಕೋಗಲ್ಲ. 21 ಕುಂಟೆ ಅಂದರೆ ಏನು ಸಣ್ಣ ಪುಟ್ಟ 30-40 ಸೈಟ್ ಆದರೆ ಅಂತಿಂಥವ್ರು ಭಯಸ್ಥರು ಇರ್ತಾರೆ. 21 ಕುಂಟೆ ಜಮೀನ ನಿಮ್ಮದು ಅಕ್ವೈರ್ ಮಾಡಿದ್ದಾರೆ ಅಂದರೆ ಅವರು ಸಣ್ಣ ಪುಟ್ಟದವ್ರು ಅಲ್ಲ. ಹೌದು ಗುರುಗಳೇ. ಇರೋದನ್ನು ಎಲ್ಲ ಕೈ ಬಿಟ್ಕೊಳ್ಬೇಕಾಗತ್ತೆ. ನೀವು ಒಬ್ಬರೇ ಹೋರಾಡ್ತಾ ಇದ್ದೀರಾ? ಮನೇಲಿ ಮಕ್ಕಳು ಮರಿದ್ದಾರೆ? ಇಲ್ಲ ಗುರುಗಳೇ, ನಮ್ಮ ಒಬ್ಬ ಇದ್ದಾನೆ, ಅವನಿಗೆ ಸ್ವಲ್ಪ ಸ್ಟ್ರೋಕ್ ಆಗ್ಬಿಟ್ಟಿದೆ ಗುರುಗಳೇ. ಅವನು ಹೋರಾಡಕ್ ಆಗಲ್ಲ, ನಾನು ಒಬ್ಳೆ ಹೋರಾಡ್ತಾ ಇರೋದು ಗುರುಗಳೇ. ಎಲ್ಲ ನಿಮ್ಮನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಂಡೇ ಇದು ನಡೀತಾ ಇರೋದು. ಹೌದು ಗುರುಗಳೇ. ಕೈಕಾಲು ನೆಟ್ಟಿಗಿದ್ದು 4 ಥರ ಶಕ್ತಿ ಇದ್ದು 4-6 ಜನ ಸಪೋರ್ಟ್ ಇರ್ತಕ್ಕಂಥವ್ರನ್ನೇ ಈ ಥರ ಮೋಸ ಮಾಡಿ ದಾರಿಲಿ ತಪ್ಪಿಸ್ತಾರೆ. ಇನ್ನಾಗ ನಿಮ್ಮ ಪರಿಸ್ಥಿತಿ ಇರೋದೊಬ್ಬರು, ಅಥವಾ ಅವ್ರೇನಾದ್ರು ಕಾಂಪ್ರಮೈಸ್ ಮಾಡ್ಕೊಂಡು ಏನಾದ್ರು ಇಷ್ಟು ಕೊಡ್ತೀವಿ ಅಂತ ಏನಾರು ಹೇಳ್ತಿದ್ದಾರಾ? ಅದೇನೋ ಗೊತ್ತೇ ಇಲ್ಲ ಗುರುಗಳೇ ನಮ್ಗೆ. ಅವ್ರವರಲ್ಲಿ ಕಮಿಟ್ ಏನು ಲಾಯರ್ ಏನ್ ಮಾಡ್ಕೊಂಡವ್ರ ಏನೋ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಗುರುಗಳೇ. ನೀವು ಲಾಯರ್ ಕತೆ ಬಿಡಿಯಮ್ಮ. ನೀವು ಡೈರೆಕ್ಟಾಗಿ ಬಿಲ್ಡಿಂಗ್ ಕಟ್ಟಿದಾರಲ್ಲ ನಿಮ್ಮ ಜಾಗದಲ್ಲಿ, ಅವ್ರನ್ನ ಕೇಳಿಲ್ವಾ ಯಾಕೆ ನಮ್ಮ ಜಾಗದಲ್ಲಿ ಬಂದಿದ್ದೀರಿ? ಕೇಳ್ತಾ ಗುರುಗಳೇ, ನೀವು ತಗೊಬನ್ನಿ, ನಮ್ಮ ತಾತನ ಹೆಸರಿನಲ್ಲಿ ಇದೆ ಗುರುಗಳೇ. ಹಾಂ, ಅದು ತಾತನಿಂದ ನಮಗೆ ಮೊಮ್ಮಕ್ಕಳಿಗೆ ಎಲ್ಲಾರ್ಗು ರಿಜಿಸ್ಟರ್ ಆಗಿದೆ ಗುರುಗಳೇ, ಕೋರ್ಟಿಂದಾನೆ. ಹಾಂ, ಆಗಿದ್ರು ಇವರು ಲಾಯರು ಅದನ್ನ ತಗೊಂಡ್ ಮಾಡ್ತಾ ಇಲ್ಲ ಗುರುಗಳೇ. ಇಲ್ಲಮ್ಮ, ನೀವು ಸರಿಯಾದಂಥ ಇನ್ನೊಬ್ಬ ಲಾಯರ್ ನೋಡಿಮ್ಮ, ಇನ್ನೊಬ್ಬರು ನೋಡಿ ಮಾತಾಡಿಸಿ ಬೇಗ. ಸರಿ. ಜೊತೆಗೆ ಈಗ ಚೇಂಜ್ ಮಾಡಿದ್ರು ಒಂದಷ್ಟು ದುಡ್ಡು ಕಾಸು ಖರ್ಚು ಮಾಡಬೇಕು. ದುಡ್ಡು ಕಾಸು ಖರ್ಚು ಮಾಡೋ ಶಕ್ತಿ ನಿಮಗಿದೆಯಾ? ಗುರುಗಳೇ, ನಾನು ಅದಷ್ಟು ತುಂಬಾ ತೊಂದ್ರೆ ಗುರುಗಳೇ. ನನಗೂ ಎಷ್ಟಂದ್ರೂ ಕೈಯಲ್ಲೇ ನಿಲ್ಲಲ್ಲ ಗುರುಗಳೇ. ಕೈಯಲ್ಲಿ ನಿಲ್ಲೋದು ಬಿಡೋದು ಆಮೇಲಿನ ಕತೆ. ಫಸ್ಟ್ ಈಗ ಬಾವಿಗೆ ಧುಮುಕ್ಬೇಕಾದ್ರೆ ಈಜು ಬರ್ಬೇಕಲ್ವಾ? ಆ ಈಜು ಬರ್ಬೇಕಾದ್ರೆ ದೇಹದಲ್ಲಿ ಶಕ್ತಿ ಇರಬೇಕಲ್ವಾ? ಹೌದು ಗುರುಗಳೇ. ಫಸ್ಟು ಯಾರಾದರೂ ಒಬ್ಬರು ಸರಿಯಾದಂಥವ್ರನ್ನ, ಹಿರಿಯರನ್ನ, ನಿಮಗೆ ಬೇಕಾದಂಥವ್ರನ್ನ ಕೂಡಿಸಿ ಮಾತಾಡಿಸ್ಕೊಂಡು, ಅಟ್ಲೀಸ್ಟ್ ಅವ್ರನ್ನ ಕೂಡಿಸ್ಕೊಂಡು ಏನಾದ್ರು ಒಂದಿಷ್ಟು ಕಾಂಪ್ರಮೈಸ್ಗಾದರೂ ಬನ್ನಿ. ಹೆಂಗೂ ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ, ಕೂಡಿಸ್ಕೊಂಡು ಮಾತಾಡಿ ತಾಯಿ, ಒಳ್ಳೇದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಮಾತ್ರ ಸಾಧ್ಯ. ಹಾಗೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸ್ವಲ್ಪ ನಮ್ರತೆಯಿಂದ ನಡೀತಕ್ಕಂಥದ್ದು ಬಹಳ ಉತ್ತಮ. ತಾವಿಷ್ಟೇ ಜ್ಞಾನವಂತರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಅಥವಾ ಸಾಕಷ್ಟು ಜ್ಞಾನವನ್ನುಳ್ಳಂಥವರಾಗಿರ್ಬೋದು. ಆದರೆ ಯಾರಾದರೂ ಏನಾದರೂ ಹೇಳಿದಾಗ ಹೇಳಿದಂಥ ಮಾತನ್ನು ಸ್ವಲ್ಪ ಆಲಿಸಬೇಕು. ಹಾಗೆ ಇವತ್ತು ನೀವು ಮಾಡುವಂಥ ವ್ಯವಹಾರಗಳನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿ. ಹಣಕಾಸಿನ ವಿಚಾರದಲ್ಲಂತೂ ಭಾಳ ಜಾಗೃತರಾಗಿರಿ. ಇನ್ನು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಒಂದು ಯೋಚನೆ ಮಾಡಬೇಕು. ಆದರೆ ಗುರು ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಮೊದಲು ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಅಶ್ವತ್ಥನಾರಾಯಣನ ವೃಕ್ಷದ ಹತ್ರ ಹೋಗಿ ಅಲ್ಲೊಂದಿಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಒಂದಷ್ಟು ಧಾನ್ಯಗಳನ್ನು, ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಅಥವಾ ವೃಕ್ಷಗಳಿಗೆ ಒಂದಷ್ಟು ನೀರನ್ನು ಉಣಬಡಿಸೋದಾದರೆ ಸಿಂಹರಾಶಿಯವರು ಮತ್ತಷ್ಟು ಅದೃಷ್ಟವನ್ನು ತಾವು ತಂದುಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆಯನ್ನು ಸಲ್ಲಿಸಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ಸಿಂಹರಾಶಿಯವರಿಗೆ ಅತೀತವಾದಂತಹ ಶಕ್ತಿಯನ್ನು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ.
ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಕಷ್ಟು ಫಲಾಫಲಗಳಿದೆ, ಅದೃಷ್ಟ ನೆಮ್ಮದಾಗುತ್ತೆ, ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಮನಸ್ತಾಪ ಅಂತೂ ಉಂಟಾಗ್ತಾ ಇರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಯಪಡಬೇಕಾದಿಲ್ಲ. ನೀವು ತುಂಬ ದಿವಸಗಳಿಂದ ಏನು ಸಂಕಲ್ಪ ಮಾಡಿದ್ದೀರೋ, ಏನನ್ನು ಅಂದುಕೊಂಡು ಕೆಲಸ ಸಿದ್ಧಿಪಡಿಸ್ಕೋಬೇಕು ಅಂತಿದ್ದೀರೋ ಅದೆಲ್ಲವನ್ನೂ ಸಿದ್ಧಿಪಡಿಸ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ದೂರಭಾರ ಪ್ರಯಾಣ ಬೆಳೆಸಬೇಕು, ಯಾವುದಾದ್ರು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಅಥವಾ ದೇವತಾರಾಧನೆ ಮಾಡಬೇಕು, ಗುರುಗಳ ದರ್ಶನ ಮಾಡಬೇಕು. ಹೀಗೆ ಒಂದಲ್ಲ ಒಂಥರ ಆಧ್ಯಾತ್ಮಿಕವಾದಂಥ ಚಿಂತನೆ ಇವತ್ತು ಕನ್ಯಾ ರಾಶಿಯವರಿಗೆ ಬಹಳ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಒಂದಷ್ಟು ಜನಕ್ಕೆ ಮಾತ್ರ ಮಧ್ಯಾಹ್ನ 2 ಗಂಟೆಯಿಂದ 6:20ರವರೆಗೂ 2ರಿಂದ 6:20 ಬಹಳ ಅದ್ಭುತವಾದಂಥ ಕಾಲ ಆಗುತ್ತೆ. ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋಂಗಾಗುತ್ತೆ. ಆದರೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು. ಸ್ವಲ್ಪ ಬೆನ್ನೋವು ಕಾಣಿಸೋದು, ಮೊಣಕಾಲು ನೋವು ಕಾಣಿಸೋದು, ಅಥವಾ ಕುತ್ತಿಗೆ ಹಿಂಭಾಗದಲ್ಲಿ ನೋವು ಬರ್ತಕ್ಕಂಥದ್ದು, ಇದೆಲ್ಲವೂ ಆಗ್ಬೋದು. ಆದಷ್ಟು ಸ್ವಲ್ಪ ಎಚ್ಚರಿಕೆ ಇರಲಿ, ಜವಾಬ್ದಾರಿ ನಿಮಗಿರಲಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಇದೆಯಲ್ಲ, ಅದನ್ನು ಬಹಳಷ್ಟು ಯೋಚನೆ ಮಾಡಿ ತೊಗೊಳ್ಬೇಕು. ಯಾಕೆಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆ ಎದುರಾಗ್ಬಿಡುತ್ತೆ. ಅದರಲ್ಲೂ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಜಾಸ್ತಿ ಇದೆ. ಆದಷ್ಟು ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಮಾಡಬೇಕಾದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಜವಾಬ್ದಾರಿತವಾಗಿ ನಿಂತು ನಡೆಸುವಂಥದ್ದು. ಅದರಲ್ಲೂ ರುದ್ರದೇವರ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು. ರುದ್ರದೇವರು ಅಂದರೆ ಶಿವ. ಸಾಂಬ ಸದಾಶಿವನ ಆಲಯಕ್ಕೆ ಬಂದು ಬಿಲ್ವಪತ್ರೆಯಿಂದಲೋ ಭಸ್ಮದಿಂದಲೋ ಅಥವಾ ಒಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ತಾವು ಪ್ರಾರ್ಥನೆ ಮಾಡಿದರೆ ಖಂಡಿತ ಒಳ್ಳೆಯ ಫಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಅದರಲ್ಲೂ ಸಣ್ಣ ಮಕ್ಕಳು ಸ್ವಲ್ಪ ಮಂಡಹಠ ಮಾಡೋದು ಜಾಸ್ತಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅಷ್ಟೇ. 4 ಜನ ಬೇಡ ಅಂದಿದ್ದನ್ನು ನಾನು ಇದನ್ನು ಮಾಡೇ ತೀರ್ತೀನಿ, ಇದು ಸರಿ ಇದೆ, ಇದರಿಂದನೇ ಕರೆಕ್ಟು ಅಂತ ನೀವು ವಾದ ಮಾಡ್ತೀರಿ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನೀವು ಏನೇ ತೀರ್ಮಾನ ತಂದುಕೊಂಡ್ರು ಆ ತೀರ್ಮಾನದಿಂದ ಮುಂದೆ ಏನಾಗ್ಬೋದು ಎಂಬತಕ್ಕಂಥದ್ದರ ಒಂದು ಅರಿವಿಲ್ದಿರ ಮಾಡಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಜೋಪಾನ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ತಂದುಕೊಳ್ತೀರಿ. ಮನಸ್ಸಿಗೊಂದು ಕಡೆಯಿಂದ ಶಾಂತಿ, ಸಮಾಧಾನ ಇದೆ, ತೃಪ್ತಿ ಇದೆ. ಏನೋ ಒಂದು ಸಾಧನೆ ಮಾಡಿದ್ದೀನಿ, ಸಾಧಿಸಿದ್ದೀನಿ, ಇದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ, ಸಾಕಷ್ಟು ಅದೃಷ್ಟ ನಮ್ಮದಾಗುತ್ತೆ ಎಂಬತಕ್ಕಂಥ ಚಿಂತನೆ. ಆದರೆ ಮತ್ತೊಂದು ಭಾಗದಲ್ಲಿ ಆಲೋಚನೆ ಮಾಡಿದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಏನು ಮಾಡಿದ್ರೂ ಸರಿ ಹೋಗುತ್ತೋ ಇಲ್ವೋ ಎಂಬತಕ್ಕಂಥದ್ದರ ಒಂದು ಆಲೋಚನೆ. ಆದರೆ ಒಂದು ಸತ್ಯಾಂಶ ತಿಳ್ಕೊಳ್ಬೇಕಿಲ್ಲಿ, ನೀವೇನೇ ಮಾಡಬೇಕಾದ್ರೂ ಇನ್ನೊಬ್ಬರನ್ನು ಮೆಚ್ಚಿಸೋದಕ್ಕಲ್ಲ, ಅಥವಾ ನೀವು ಇನ್ನೊಬ್ಬರನ್ನು ಮೆಚ್ಚಿಸಿ ನೀವು ಸಂತೋಷ ಪಡ್ತಕ್ಕಂಥದ್ದಲ್ಲ. ನಿಮ್ಮ ಒಂದು ಏಳಿಗೆ, ನಿಮ್ಮ ಯಶಸ್ಸು, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಗುರು ಹಿರಿಯರ ಪ್ರಾರ್ಥನೆ, ಜೊತೆಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಈ ಕಾಯಕಕ್ಕೆ ತಾವು ಮುಂದಾದರೆ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಗುರುಗಳೇ. ಹಾ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗದಗ್ಲಿಂದ ರತ್ನ ಅಂತ ಮಾತಾಡೋದು. ಹಾ, ಸಂತೋಷ ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಗುರುಗಳೇ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಹಲೋ. ನನ್ನ ಮಗಳ ಬಗ್ಗೆ ಮತ್ತು ನನ್ನ ಮನೆ ಹಾಕ್ಸೋದ್ರ ಬಗ್ಗೆ ಮಾತಾಡೋದು. ಹೇಳಮ್ಮ, ಮಾತಾಡು ತಾಯಿ. ಗುರುಗಳೇ, ನಾವು ಒಂದು ಜಾಗ ಹಿಡಿದು ಬೋರ್ ಹಾಕ್ತೀವಿ, ಮನೆ ಹಾಕ್ಸಕ್ ಆಗೋಲ್ರಿ ಇನ್ನೂ. ಅದಕ್ಕೆ ಮತ್ತ ನನ್ನ ಮಗಳು ಬೇಡ್ ಮಾಡಕ್ ಕುಂತಾಳ, ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಮಗಳು ಬೇಡ್ ಮಾಡ್ತಾ ಇದ್ದಾಳ ಈಗ? ಹಾ ಹಾ. ಎಲ್ಲಿ ನಿಮ್ಮಲ್ಲೇ ಇದ್ದು ಓದ್ತಾ ಇದ್ದಾಳ ಅಥವಾ ಹಾಸ್ಟೆಲಲ್ಲಿ ಇದ್ದಾಳ? ಇಲ್ಲಿ ನಮ್ಮ ಕಡೆನೂ ಓದ್ತಾಳ. ಆಗಲಿ, ಒಳ್ಳೇದಾಗಲಿ. ಇದ್ದಾಳ ಮಗಳು? ಮಗಳು ಕಾಲೇಜ್ ಹೋಗ್ಯಾಳ್ರಿ, ಬೆಳಗ್ಗೆ ಎದ್ದು ಈಗ ಮನೆ ಹಾಕ್ಸೋದ್ರ ಬಗ್ಗೆ ಹೇಳಿ. ಮನೆ ಈಗೇನು ಕೆಲಸ ಶುರು ಮಾಡಿದ್ರೋ ಇನ್ನೂ ಇಲ್ವೋ? ಇನ್ನೂ ಇಲ್ರಿ, ಬೋರ್ ಹಾಕ್ತೀವಿ, ನೀರು ಬಿದ್ದೈತಿ. ಹೌದಾ, ಒಳ್ಳೇದಾಗಲಿ. ಯಾರ ಹೆಸರಲ್ಲಿದೆ ಭೂಮಿ? ಆ ಭೂಮಿ ಯಾರ ಹೆಸರಲ್ಲಿದೆ? ಅದು ನಮ್ಮ ಮನೆಯವ್ರ ಹೆಸರಲ್ಲೇ ಐತಿ. ಏನು ಅವ್ರ ಹೆಸರು? ನಾಗಲಿಂಗಪ್ಪ ಅಂತ. ನಾಗಲಿಂಗಪ್ಪ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ನಾಮ ನಕ್ಷತ್ರ ಪ್ರಕಾರ. ಅನುರಾಧ ನಕ್ಷತ್ರ. ಅವ್ರದ್ದು ಅನುರಾಧ ನಕ್ಷತ್ರ ಕರೆಕ್ಟಾ? ಹಾ ರೀ, ಹೌದ್ರಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಆದರೆ ಈಗ ಗುರು ಚೆನ್ನಾಗಿದ್ದಾನೆ.
ಭೂಮಿಗೆ ಸಂಬಂಧಪಡ್ತಕ್ಕಂಥದ್ರಲ್ಲಿ ಲಾಭನೇ ಇದೆ, ಭಯ ಪಡಬೇಕಾದಿಲ್ಲ. ಆದಷ್ಟು ಒಂದು ಒಳ್ಳೆ ಮುಹೂರ್ತ ನೋಡಿ, ಸಾಧ್ಯವಾದರೆ ನಾಳೆನೂ ದಿನ ಚೆನ್ನಾಗಿದೆ. ನಾಳೆ ದಿನ ಚೆನ್ನಾಗಿರೋದ್ರಿಂದ ನಾಳೆ ಬೆಳಗ್ಗೆ ಭೂಮಿ ಪೂಜೆ ಮಾಡಿ. ಅದೃಷ್ಟ ಎಂಬಂತೆ ಇವತ್ತು ನೀವು ಕರೆ ಮಾಡಿದ್ದೀರಿ, ನಾಳೆ ದಿನ ಚೆನ್ನಾಗಿದೆ. ನಾಳೆ ಬೆಳಗ್ಗೆ ಇಬ್ಬರು ಗಂಡ ಹೆಂಡತಿ ತಲೆಗೆ ಸ್ನಾನ ಮಾಡಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ, ಆ ಭೂಮಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಹಾಕಿ ಒಂದಿಷ್ಟು ಹಾಲು ಹಾಕಿ ಅಲ್ಲಿ ಪ್ರಾರ್ಥನೆ ಮಾಡಿ ನಾಳೆ ಒಂಚೂರು ಭೂಮಿ ಪೂಜೆ ಮಾಡಿಬಿಡಿ. ಆದಷ್ಟು ಬೇಗ ಹೂವಿನ ಸರ ಎತ್ತಿಷ್ಟು ನಿಮ್ಮ ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಖಂಡಿತ ನಿಮಗೆ ಸಿದ್ಧಿ ಆಗುತ್ತೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೌನಕ್ಕೆ ಜಾರುತ್ತೀರಿ. ಯಾವುದೇ ಕೆಲಸ ಆದರೂ ಸ್ಪೀಡ್ ಇರೋದಿಲ್ಲ, ಮನಸ್ಸಲ್ಲಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀರಿ. ಅದರಲ್ಲೂ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಜೋಶು ಸ್ವಲ್ಪ ಹೊತ್ತಲ್ಲೇ ಅದು ಮಾಯ ಆಗುತ್ತೆ. ಅಂದರೆ 12 ಗಂಟೆ ತನಕ ಮಂದಗತಿಯಲ್ಲೇ ಸಾಗುವಂಥದ್ದಾಗ್ಬಿಡುತ್ತೆ. 12ರ ನಂತರ ಒಂದಿಷ್ಟು ಒಳಿತಾಗ್ಬೋದು. ಆದರೆ ಒಂದಂತೂ ಸಂತೋಷ ಏನಪ್ಪ ಅಂದರೆ, ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಭಗವಂತನ ಕೃಪೆಯಿಂದ ಇವತ್ತು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು, ವ್ಯಾಪಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು, ಯಾವುದೇ ಉದ್ಯೋಗದಲ್ಲಿದ್ದರೂ ಆ ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿ ಕಾಣ್ತೀರಿ. ಕುಟುಂಬದಲ್ಲಿರ್ತಕ್ಕಂಥವರೆಲ್ಲರನ್ನೂ ಹಸನ್ಮುಖಿಯಾಗಿ ನಗನಗ್ತಾ ಅಂತಹ ಅದೃಷ್ಟ ಇವತ್ತು ಧನುರಾಶಿಯವರಿಗಿದೆ. ಆದರೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಆಯಾ ಕಾಲದಲ್ಲಿ ಏನು ತೊಗೊಳ್ಬೇಕು, ಯಾವ ನಿರ್ಣಯದಲ್ಲಿರಬೇಕು ಆ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಮತ್ತೊಬ್ಬರ ಮಾತಿನಂತೆ ನಡ್ಕೊಳ್ಳೋಕ್ಕಿಂತ ನಿಮಗೆ ಸರಿ ಅನ್ಸೋದನ್ನು ನೀವು ಮಾಡ್ಕೊಂಡು ಮುನ್ನಡೆದೆವು ಅದು ಮುನ್ನಡೆಯುವಂಥದ್ದು ಬಹಳ ಉತ್ತಮ. ಇದರಿಂದ ಒಳ್ಳೆಯ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ ಜೋಪಾನವಾಗಿರಬೇಕು. ವ್ಯಾಪಾರದ ಬಗ್ಗೆ ಆಲೋಚನೆ ಮಾಡಬೇಕು. ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಾಗ್ತಾ ಇರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಅರ್ಧ ತಲೆನೋವು, ಮೈಕೈ ನೋವು, ಏನೋ ಒಂಥರ ಹಿಂಸೆ ಆಗುವಂಥದ್ದು, ಅಥವಾ ಯಾವುದೋ ನಿರ್ಣಯ ತಗೊಂಡು ಅದು ಸರಿ ಹೋಗುತ್ತೋ ಇಲ್ಲೋ ಎಂಬತಕ್ಕಂಥ ಅಪನಂಬಿಕೆ ಭಯದಲ್ಲಿರ್ತಕ್ಕಂಥದ್ದು. ಹಾಗೆ ಯಾರೊಂದಿಗೆ ಏನು ವ್ಯವಹಾರ ಮಾಡಿದ್ರು ಆ ವ್ಯವಹಾರದಲ್ಲಿ ಏನೋ ಒಂದು ಅಚಾತುರ್ಯಗಳಾಗ್ತಾ ಇರುತ್ತೆ. ಸ್ವಲ್ಪ ಜೋಪಾನ. ಯಾಕೆಂದರೆ ಮಕರ ರಾಶಿಯವರು ಈಗಷ್ಟು ಬೆಳಕು ಕಾಣುವಂಥ ಪರಿಸ್ಥಿತಿ. ಯಾಕೆಂದರೆ ಇಲ್ಲಿವರೆಗೂ ಸಾಕಷ್ಟು ಕಷ್ಟಗಳನ್ನು ಕಂಡ್ರಿ, ಮನಸ್ಸು ನೊಂದುಕೊಂಡ್ರಿ, ಒಂದಲ್ಲ ಒಂಥರ ಸಮಸ್ಯೆ ಕಂಡಿದ್ದೀರಿ, ಇರ್ತಕ್ಕಂಥದ್ದನ್ನು ಕಳ್ಕೊಂಡಿದ್ದೀರಿ, ಏನೋ ಮುರುಕಾಸಾರ್ಕಾಸ್ ಪುನಃ ಸಂಪಾದನೆ ಮಾಡಲಿಕ್ಕೆ ಮುಂದಡಿತಿದ್ದೀರಿ. ಅದರ ಮಧ್ಯದಲ್ಲಿ ಮಾತಿನಲ್ಲಿ ಸಿಕ್ಕಾಕೊಳ್ತೀರಿ, ಎಲ್ಲೋ ಒಂದು ನೋವು ಅನುಭವಿಸ್ತೀರಿ. ಅದಕ್ಕಾಗಿ ಇವತ್ತು ದಿವಸ ಶನೇಶ್ವರನ ಪ್ರಾರ್ಥನೆ ಮಾಡಿ, ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು, ವಾನರ ಸೈನ್ಯಕ್ಕೆ ಒಂದಿಷ್ಟು ಹಣ್ಣು ಹಂಪಲನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದನ್ನು ಮಾಡೋದ್ರಿಂದ ತುಂಬ ಅನುಕೂಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಫಲಾಫಲಗಳಲ್ಲಿ ಅದೃಷ್ಟ ಎಂಬಂತೆ ಭಗವತಿಯನ್ನು ನಂಬಬೇಕು, ಭಗವತಿಯ ಆರಾಧನೆ ಮಾಡಬೇಕು. ಅದರಲ್ಲೂ ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ಶನೇಶ್ವರರ ಆರಾಧನೆ ಒಂದು ಕಡೆ, ಸಾಂಬ ಸದಾಶಿವನ ಪ್ರಾರ್ಥನೆ ಅದು ಮತ್ತೊಂದು ಕಡೆ. ಜೊತೆಗೆ ದಾನ ಧರ್ಮಾದಿಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಕೈಲಾದಷ್ಟು ನೀವು ಹೀಗೆ ಮಾಡಿ ಇಷ್ಟೇ ದಾನ ಮಾಡಿ ಅಂತಲ್ಲ, ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಹಿಡಿಯಷ್ಟು ಅನ್ನವನ್ನು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಹಾಕಿದ್ರೆ ಅದಕ್ಕಿಂತ ಮತ್ತೊಂದು ಒಳ್ಳೆಯದಲ್ಲ. ಹಾಗಾಗಿ ಇವತ್ತು ನೀವು ತೆಗೆದುಕೊಳ್ಳುವಂಥ ನಿರ್ಣಯ ಶೀಘ್ರವಾಗಿ ಒಳಿತಾಗಲಿ, ಒಳ್ಳೆ ಫಲ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ, ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿ ಇದೆ. ಇವತ್ತು ಯಾರೊಬ್ಬರನ್ನ ನೀವು ಮಾತಾಡಿದ್ರು ಅಥವಾ ನಿಮ್ಮನ್ನು ಮಾತಾಡಲಿಕ್ಕೆ ಯಾರೇ ಬಂದರು, ಸಣ್ಣ ಮಾತಲ್ಲೂ ಸಹಿತ ಒಂದಿಷ್ಟು ಘರ್ಷಣೆ ಆಗಿಬಿಡುತ್ತೆ, ಒಂದಿಷ್ಟು ಗಲಾಟೆಗೆ ದಾರಿ ಆಗುತ್ತೆ, ಮನಸ್ಸು ಸಮಾಧಾನ ಇಲ್ಲದಂಥ ರೀತಿಯಲ್ಲಾಗುತ್ತೆ. ಯಾವುದಾದ್ರೂ ಒಂದು ವಿಚಾರ ಹೃದಯದಲ್ಲಿ ಕುದಿತಾ ಇರುತ್ತೆ. ಅಂದರೆ ತಪ್ಪು ಮಾಡಲಿ ಬಿಡಲಿ, ಅಥವಾ ನೀವು ಸರಿ ಇದ್ದರೂ ನೀವು ಮಾತಾಡ್ತಕ್ಕಂಥ ಮಾತಿನಿಂದ ಇನ್ನೊಬ್ಬರು ನೋವುಂಟಾಗ್ಬೋದು, ಅಥವಾ ಅವರಾಡುವ ಮಾತು ನಿಮ್ಮ ಮನಸ್ಸಿಗೆ ನೋವುಂಟಾಗ್ಬೋದು. ಹೀಗಾಗಿ ಮನಸ್ಸಲ್ಲಿ ಒಂಥರ ದುಃಖದ ಸನ್ನಿವೇಶನೂ ಎದುರಾಗ್ತಾ ಇರುತ್ತೆ. ಹಾಗೆ ಸಾಧ್ಯವಾದಷ್ಟು ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3ರಿಂದ 4:20 ಮಧ್ಯದಲ್ಲಿ ತುಂಬ ಅದ್ಭುತವಾದಂಥ ಕಾಲ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಈ ಸಮಯದಲ್ಲಿ ತಾವು ಏನು ತೀರ್ಮಾನ ಮಾಡಿಕೊಂಡ್ರು ಆ ತೀರ್ಮಾನಕ್ಕೆ ತಕ್ಕಂತೆ ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಜಾಗೃತರಾಗಿರಿ. ವಾಹನಗಳಲ್ಲಿ ಓಡಾಡುವಾಗ ಜಾಗೃತರಾಗಿರಬೇಕು. ತಾವೇ ಡ್ರೈವಿಂಗ್ ಮಾಡ್ತಾಯಿದ್ರು ಬಹಳ ಎಚ್ಚರಿಕೆ ಇರಬೇಕು.
ಹಾಗೆ ಇವತ್ತು ಏನೇ ಕೆಲಸ ಮಾಡಿದ್ರೂ ಒಂದಿಷ್ಟು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಆಹಾರವನ್ನು ಬಡಿಸೋದ್ರಿಂದ ಸಾಕಷ್ಟು ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರುಜಿ, ನಮಸ್ಕಾರ. ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿರಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿಯವ್ರ ಜೊತೆ ಮಾತಾಡಬೇಕಿದ್ರಿ, ಬಿಜಾಪುರ ಮಾಡಿದ್ರಿ. ಬಿಜಾಪುರಿಂದ. ಅಮ್ಮ ತಮ್ಮ ಹೆಸರು? ನಮ್ಮ ಹೆಸರು ದೇವಕಿ ಗುರುಜಿ. ಏನಮ್ಮ? ದೇವಕಿ ದೇವಶ್ರೀ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಗುರುಜಿಯವ್ರ ಜೊತೆ ಮಾತಾಡ್ಬೇಕು. ಹಾ, ಊನಮ್ಮ ಮಾತಾಡಿ. ಹಲೋ ಹಲೋ ಗುರುಜಿ, ನಮಸ್ಕಾರ ರೀ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿರಿ? ಚೆನ್ನಾಗಿದ್ದೀರಮ್ಮ, ಹೇಳ್ತಾಯಿ. ಮೈಕೈ ನೋವು ಗುರುಜಿ, 2 ಆಪರೇಷನ್ ಆಯ್ತು. ಸೊಂಟದ ಭಾಗದಲ್ಲಿ ಮೌತ್ ಬೆಳೆದ ಒಂದ್ ಸಾರಿ ಮಾಡಿದ್ರಿ ಹುಬ್ಳ್ಯಾಗ. ಮತ್ತೊಮ್ಮೆ ಬೆಂಗಳೂರಾಗ ಸಪ್ತಗಿರಿ ಹಾಸ್ಪಿಟಲ್ದಾಗ ಮೌತ್ ಬೆಳೆದ ಮತ್ತ ಮಾಡಿದ್ರಿ. 2 ಸಾರಿ ಆಪರೇಷನ್ ಆಗಿದ್ರಿ. ಮೈ ನೋವು ಕಡಿಮೆ ಆಗಿಲ್ರಿ. ಸಾಮಾನ್ಯಕ್ಕೆ ಆಪರೇಷನ್ ಆದಮೇಲೆ ಅದು ಬೇಗ ಕಡಿಮೆ ಆಗೋದಲ್ಲ, ಆ ಇರೋ ನೋವು ಜೊತೆಗೆ ಇನ್ನೊಂದು ನೋವು ಪ್ರಾರಂಭ ಆಗಿರುತ್ತೆ. ಆ ಮೊದಲು ನೀವು ಏನು ನೋವಿಗೆ ಅಂತ ಆಪರೇಷನ್ ಮಾಡಿಸ್ಕೊಂಡಿರ್ತೀರೋ ಅದು ಒಳಗಡೆ ಸೆಟ್ರೇಟ್ ಆಗೋದಕ್ಕೆ ಕಡಿಮೆ ಅಂದರೆ ಒಂದು 3 ತಿಂಗಳು ಬೇಕಾಗುತ್ತೆ. 3-4 ತಿಂಗಳಾದರೂ ಹಾಗೆ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಸೆಟ್ರೇಟ್ ಆಗುತ್ತೆ. ಅಷ್ಟರೊಳಗೆ ಈ ನೋವು ಶುರುವಾಗಿರುತ್ತೆ. ಯಾವುದೇ ಆದರೂ ಸಹಿತ ಆಪ್ರೇಷನ್ ಅಂದರೆ ಹಾಗೇ ಸ್ವಲ್ಪ ನೀವು ಕಾಯಬೇಕು. ಅಥವಾ ಈಗ ಆ ಆಪ್ರೇಷನ್ ಆಗಿರೋ ಜಾಗದಲ್ಲಿ ಬೇರೆ ಏನಾದ್ರು ಒಂದು ಪ್ರಯೋಗ ಮಾಡೋಣ, ಅಥವಾ ಬೇರೆ ಏನಾದ್ರು ಒಂದಿಷ್ಟು ಆಯಿಲ್ ಹಚ್ಚೋದು ಏನಾದ್ರು ಮಾಡಿದ್ರೆ ಅದು ಇನ್ನಷ್ಟು ನೋವು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ನೋವಿನ ಮೇಲೆ ಇನ್ನೊಂದು ನೋವು ಬಂದಾಗ ಆ ನೋವು ಮರೆತು ಈ ನೋವು ಜಾಸ್ತಿ ಆಗಿರೋಂಗೆ ಆಗುತ್ತೆ. ಇದು ತುಂಬ ಜನಕ್ಕೆ ಆಪ್ರೇಷನ್ ಆದಮೇಲೆ ನಡೆಯೋ ಕಥೆ ಇದು. ಆದರೂ ಭಯಪಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ಇದು ಹೀಗೆ ಮುಂದುವರಿತಕ್ಕಂಥದ್ದಲ್ಲ, ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಭಯ ಬರತ್ತ ಗುರುಜಿ, ಮಕ್ಕಳು ಸಣ್ಣ ಮೈ ತುಂಬ ನೋವು ಬರ್ತಾರೆ, ಹ್ಯಾಂಗ ಮಾಡೋಕೆ ನಂಗೆ ಏನೂ ಆಗಲ್ಲ, ಧೈರ್ಯವಾಗಿರಿ. ನೀವು ಅದನ್ನೇ ಮೈಂಡಲ್ಲಿ ಇಟ್ಕೊಳ್ಬೇಡಿ. ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅದರ ಆಲೋಚನೆ ಮಾಡ್ತಾ ಅಯ್ಯೋ ನಂಗೆ ನೋವಾಗ್ತಿದೆ ಆಪ್ರೇಷನ್ ಮೇಲೆ ಹಿಂಗಾಯ್ತು ಅಂತ ಅಂದ್ಕೊಂಡ್ರೆ ಆ ಆಲೋಚನೆ ಮಾಡೋದ್ರಲ್ಲೇ ಅರ್ಧ ಸುಸ್ತಾಗ್ಬಿಡ್ತೀರಿ. ಮಕ್ಕಳೇನು ಓದ್ತಾ ಇದ್ದಾರೆ? ಗುರುಜಿ ಅಡಿಗೆ ಮಾಡಕ್ಕೆ ಆಗಲ್ಲ, ಮಕ್ಕಳು ಸಣ್ಣ ಹ್ಯಾಂಗ ಮಾಡ್ಯಾರ. ಧೈರ್ಯ ತಂದ್ಕೋಬೇಕಮ್ಮ, ಒಳ್ಳೇದಾಗತ್ತೆ, ಹೆದರ್ಬೇಡ. ಈಗ ಆಗಿದ್ದು ಆಗೋಗ್ಬಿಟ್ಟಿದೆ. ಹೇಳಿ ಗುರುಜಿ, ಮನ್ಯಾಗ ದುಡ್ಡು ನೋಡ್ಯಾದ್ರಿ, ಮೈ ತುಂಬ ನೋವು ಬರ್ತಾರೆ ಒಟ್ಟು. ನೋಡಮ್ಮ, ದುಡ್ಡು ಉಳಿಯಲ್ಲ ಅಂದರೆ ದುಡ್ಡಿಗೆ ಸಂಬಂಧಪಟ್ಟ ಪರಿಹಾರ ಹೇಳ್ಬೋದು. ಇದು ನಿನ್ನ ಆರೋಗ್ಯ ಸಂಬಂಧಪಟ್ಟದ್ದು. ಆರೋಗ್ಯ ಸಂಬಂಧಪಟ್ಟದಕ್ಕೆ ನೀನು ಯಾವ ಮೆಡಿಸಿನ್ ನಾನು ಕೊಡ್ಲಿಕ್ಕೆ ಬರೋದಿಲ್ಲ. ಅಥವಾ ಇನ್ಯಾವುದಾದ್ರು ಆಯಿಲ್ ಹಚ್ಚಿ ಅಂತ ಹೇಳಿದ್ದಕ್ಕೆ ಆ ಆಪ್ರೇಷನ್ ಆಗಿರೋ ಸ್ಥಳ ಭಾಳ ಸೂಕ್ಷ್ಮ ಸ್ಥಳಗಳವು. ಆ ಸೂಕ್ಷ್ಮವಾಗಿರ್ತಕ್ಕಂಥ ಸ್ಥಳಕ್ಕೆ ಇನ್ನೇನೋ ಆಯಿಲ್ ಹಚ್ಚಿಬಿಟ್ಟು ಇನ್ನೇನೋ ಸೆಪ್ಟಿಕ್ ಮಾಡ್ಕೊಂಡು ಇನ್ನೇನೋ ನೋವು ಮಾಡಿಕೊಂಡ್ರೆ ಅದು ಇನ್ನೂ ದೊಡ್ಡ ಹಣ ಆಗುತ್ತೆ. ಅದಕ್ಕೋಸ್ಕರ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಆದಷ್ಟು ಬೇಗ ಗುಣ ಆಗುತ್ತೆ. ಆತ್ಮವಿಶ್ವಾಸ ಇಟ್ಕೊಳ್ಬೇಕು. ಯಾಕೆಂದರೆ ಒಂದಲ್ಲ ಅಂತ 2 ಸತಿ ಆಪ್ರೇಷನ್ ಮಾಡಿಸಿದ್ಯಾ ನೀನು. ಅದಕ್ಕೋಸ್ಕರ ಹೇಳೋದು ಸ್ವಲ್ಪ ಜೋಪಾನ, ಎಚ್ಚರಿಕೆ ಆಗಿರು. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಯಾವ ತೊಂದರೆ ತಾಪತ್ರೆ ಇಲ್ಲ, ಸ್ವಲ್ಪ ದಿವಸ ಎಲ್ಲ ಗುಣ ಆಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ, ಹಣಕಾಸು 3 ಕಾಸಾರ್ಕ ಸಂಪಾದನೆ ಮಾಡಿ ಅದನ್ನಾರು ಉಳಿಸ್ಕೊಂಡು ನೆಮ್ಮದಿಯಾಗಿರೋಣ ಅನ್ನೋದಕ್ಕೆ ಅಲ್ಲಿ ತೊಂದರೆ ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ನೀನೊಂದು 4 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಒಂದು ಕೆಂಪು ವಸ್ತ್ರ ತಗೊಂಡು ಆ ಕೆಂಪು ವಸ್ತ್ರದಲ್ಲಿ ಒಂದು ಭಾಗದಲ್ಲಿ ಉದ್ದಿನಬೇಳೆ ಹಾಕು, ಇನ್ನೊಂದು ಭಾಗದಲ್ಲಿ ತೊಗರಿಬೇಳೆ ಹಾಕು. ಉದ್ದಿನಬೇಳೆ ಒಂದಿಡಿ, ತೊಗರಿಬೇಳೆ ಒಂದಿಡಿ, ಸಪ್ರೇಟಾಗಿ ಗಂಟು ಕಟ್ಟು. ಅದನ್ನು ಯಾವುದೋ ಒಂದು ವಿಷ್ಣು ಆಲಯಕ್ಕೋ ಶಿವನ ದೇವಸ್ಥಾನಕ್ಕೋ ಕೊಟ್ಟು ಒಂದು ಪ್ರಾರ್ಥನೆ ಮಾಡು. ಇದರಿಂದ ನಿಂಗೆ ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ವಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು, ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಮತ್ತು ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದೇವೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು, ಸಾಮಾಜಿಕ ಕಳಕಳಿಯನ್ನು ಹಮ್ಮಿಕೊಂಡು ಒಂದಿಷ್ಟು ಕಾರ್ಯಕ್ರಮಗಳನ್ನು ನೆರವೇರಿಸ್ತಾನೆ ಬಂದಿದ್ದೀವಿ. ಅದರಲ್ಲೂ ಮಹರ್ಷಿ ಧರ್ಮಯಾತ್ರೆಯಲ್ಲಂತೂ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಬರ್ತಾನೆ ಇದ್ದೇವೆ. ಮತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಧರ್ಮಯಾತ್ರೆ ಹೇಗೆ ನೆರವೇರ್ತಾ ಇರುತ್ತೋ ಅದೇ ರೀತಿ ಅದನ್ನು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಾಗಿ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ, ಗುರುಜಿಯವರನ್ನು ಸ್ವಾಗತಿಸ್ತಾನೆ ಇರ್ತಾರೆ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತಿಸಲಿಕ್ಕಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಆಗಮನ ಆಗಿದೆ. ಇವರು ಸಮಾಜ ಸೇವಕರು ಮತ್ತು RK ಕನ್ಸ್ಟ್ರಕ್ಷನ್ನ ಮಾಲೀಕರಾಗಿರ್ತಕ್ಕಂಥ RK ಶ್ರೀಧರ್ ಅವರು ಶ್ರೀರಾಮನ್ ನಗರದಿಂದ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಗುರುಜಿಯವ್ರನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಿ ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀಧರು ಹೌದು, ಬಾಲ್ಯದಿಂದಲೂ ಬೆಳೆದು ಬಂದ ದಾರಿ ಚೆನ್ನಾಗಿದೆ. ಹೌದು. ಯಾಕಿದ್ರೆ ಈ ಮಾತು ಹೇಳ್ತೇನೆ ಅಂದರೆ, ಇವರ ತಾಯಿಯವರು ನನ್ನ ಕಾರ್ಯಕ್ರಮ ಬಹಳ ಆತ್ಮೀಯತೆಯಿಂದ ನೋಡ್ತಿದ್ದಾರೆ. ತಾಯಿಯ ಮಾತಿನಂತೆ ಮಗ ಅದೇ ಮಾರ್ಗದಲ್ಲಿ ನಡೆದು, ನಾನು ಏನು ರಾಶಿಫಲ ಹೇಳ್ತೇನೆ ಅದನ್ನು ಅವ್ರ ತಾಯಿ ನೋಡಿ ಮಗ ಎಲ್ಲೇ ಇದ್ದರೂ ಮಗನಿಗೆ ಫೋನ್ ಮಾಡಿ ಹೇಳೋದು, ಮಗ ಅದನ್ನು ಪಾಲನೆ ಮಾಡೋದು. ಇದು ರಾಜ್ಯದಲ್ಲಿ ತುಂಬ ಇದೆ ಈ ಥರ ಮಾತು. ಆದರೆ ಇದು ಪ್ರತ್ಯೇಕವಾಗಿ ಇವರಿಂದ ಬಂದಂಥ ಧ್ವನಿ, ಆದ್ದರಿಂದ ನನಗೆ ಬಹಳ ಸಂತೋಷ ಆಯಿತು. ಅಂದರೆ
ಇದು ಬರೀ ತಾಯಂದ್ರೆ ಮಾತ್ರ ಅಲ್ಲ, ಯಾರೊಬ್ಬರಾದರೂ ಸಹಿತ ರಾಶಿ ಫಲವನ್ನು ಕೇಳಬೇಕು, ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದ ವಿಚಾರ, ಅವತ್ತಿನ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ. ಹಾಗಾಗಿ ಆ ಆತ್ಮೀಯತೆ, ಆ ಬಾಂಧವ್ಯ ಹಾಗೆ ಮುಂದುವರೆದು ನೇಪಾಳ ತನಕ ನಮ್ಮ ಪ್ರಯಾಣ ಆಯಿತು. ನೇಪಾಳಕ್ಕೆ ಹೊರಟ್ವಿ. ಅಲ್ಲಿ ಭಗವಂತನಾದಂತಹ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ವಿ. ಭಗವಂತನ ಒಂದು ಕಡೆ ಪ್ರಾರ್ಥನೆ, ಮತ್ತೊಂದು ಕಡೆ ಆಕ್ರಂದನ, ಆ ನೋವು, ಅಬ್ಬಬ್ಬ, ಅದು ಆ ನೇಪಾಳ ದೃಶ್ಯಗಳನ್ನು, ನೇಪಾಳದಲ್ಲಿರ್ತಕ್ಕಂಥ ಪಶುಪತಿನಾಥನ ಸಾನ್ನಿಧ್ಯವನ್ನು ಆದಷ್ಟು ಬೇಗ ನಮಗೆ ತೋರಿಸುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಆದರೆ ಆ ಪ್ರಯಾಣ ಕಾಲದಲ್ಲಿ ನನಗೆ ಜೊತೆಯಲ್ಲಿ ನಿಂತುಕೊಂಡು ಇಂಥ ಕಾರ್ಯಕ್ರಮಕ್ಕೆ ನಾನೂ ಬರ್ತೀನಿ ಅಂತ ಬಂದದ್ದು ನನ್ನ ಆತ್ಮೀಯನಾದಂತಹ ಶ್ರೀಧರ್. ಅದರಿಂದ ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇನ್ನು ಅದಾದಮೇಲೆ ನೆಕ್ಸ್ಟು ಇನ್ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮ ತೊಗೊಂಡು ಬಂದಿರ್ತಾನಂತ ನೋಡೋಣ. ಕೊಡಪ್ಪ. ಶ್ರೀಧರ್ ತಂದಿರುವಂತಹ ಮಲ್ಲಿಗೆ ಹಾರ ಎಷ್ಟೇ ಆದರೂ ವನ್ನಿಕುಲ ಕ್ಷತ್ರಿಯರು ಅಲ್ವಾ, ಅವರಿಗೆ ಮಲ್ಲಿಗೆ ಅಂದರೆ ಅದು ಭಾಳ ಪ್ರೀತಿ. ಅದರಲ್ಲಿ ಹಾರಗಳು ಮಾಡಿಸೋದು ನಮ್ಮ ಹೂಡಿ ವಿಜಯ್ ಕುಮಾರ್ ಅವ್ರು ತರೋ ಹಾರ ಅಂದರೆ ಅದು ಆನಂದವೇ ಆನಂದ. ಹೂಡಿ ವಿಜಯ್ ಕುಮಾರ್ ಆಗಲಿ, ಈಗ ಶ್ರೀಧರು ಆ ಲೀಸ್ಟಲ್ಲಿ ಸೇರ್ತಾ ಇದ್ದಾನೆ, ಒಳ್ಳೆಯದಾಗಲಿ. ಹಾಗೆ ಎಲ್ಲ ಕಡೆನೂ ಈಗ ಕರಗ ಜಾಸ್ತಿ. ನಿಮ್ಮಲ್ಲಿ ಮೊನ್ನೆನೂ ಧರ್ಮರಾಯ ಸ್ವಾಮಿ ಕರಗ ಭಾಳ ಚೆನ್ನಾಗಿ ನಡೆದಿದೆ, ಹೇಳಿ, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾವೇನು ಇದೆ ಒಂದು ವಾರಗಳ ಮುಂಚೆ ಪಶುಪತಿನಾಥ ದೇವಸ್ಥಾನ ನೇಪಾಳಕ್ಕೆ ಹೋಗಿ ಒಂದು ಪ್ರಯಾಣ ಮಾಡಿ ವರುಣದೇವನ ಕೃಪೆ ಮತ್ತು ಆಶೀರ್ವಾದ ಪಡೆದುಕೊಂಡ್ಬಂದಿದ್ದೀವಿ. ಅದೇ ಥರ ನಾವು ಪೂಜೆ ಮಾಡಿ ಒಂದೆರಡು ದಿನಗಳಲ್ಲಿ ಮಳೆ ಸಹ ಬಂದಿದೆ. ಅದಕ್ಕಾಗಿ ತುಂಬ ಧನ್ಯವಾದಗಳು ಗುರೂಜಿ. ನೀವಿಲ್ಲದೆ ಹೋದರೆ ಆ ಕೆಲಸ ಬಹಳ ಅಸಾಧ್ಯವಾಗ್ತಿತ್ತು. ಮತ್ತು ಅದೇ ರೀತಿ ನಿಮ್ಮ ಆಜ್ಞೆಯಂತೆ ನಾವು ಏನು ಮುಂಚೆನೇ ಮಾತಾಡಿದ್ವಿ, ಒಂದು ಪ್ರೋಗ್ರಾಮ್ ಮಾಡೋಣ, ಒಂದು ನಿಮ್ಮೂರಲ್ಲಿ ನಮ್ಮ ಗ್ರಾಮ ದೇವತೆ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಒಂದು ಪ್ರೋಗ್ರಾಮ್ ಮಾಡೋಣ ವರುಣ ಆಶೀರ್ವಾದ ಆದಮೇಲೆ ಅಂತ ಹೇಳಿದ್ರಿ. ಅದರ ಒಂದು ಕರಿಯೊಳಗೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ದಯವಿಟ್ಟು ನೀವು ಇದೇ ತಿಂಗಳು 14ನೇ ತಾರೀಕು ಬಂದು ಆಶೀರ್ವಾದ ಮಾಡಿ, ಎಲ್ಲರಿಗೂ ಭಕ್ತರಿಗೆಲ್ಲ ಆಶೀರ್ವಾದ ಮಾಡಿ ತಮ್ಮ ಸಂಕಲ್ಪ ಇರಬೇಕಂತ ನಾನು ಬೇಡ್ಕೊತೀನಿ ಗುರೂಜಿ. ತುಂಬ ಸಂತೋಷ. ಇನ್ವಿಟೇಷನ್ ನೋಡಿದೆ ನಾನು, ಬಹಳ ಆನಂದ ಆಯಿತು. ಯಾಕೆಂದರೆ ತಾಯಿ ಮುತ್ಯಾಲಮ್ಮನ ದೇವಿ, ಮುತ್ಯಾಲಮ್ಮ ಅಂದರೆ ಆನಂದ್ ಗುರೂಜಿಗೆ ಬಹಳ ಪ್ರೀತಿ. ಈ ತಾಯಿನ ನಾನು ಮೊದಲಿಂದಲೂ ಹೆಚ್ಚು ಆರಾಧನೆ ಮಾಡ್ತೇನೆ. ಅಂಥದ್ರಲ್ಲಿ ಈ ತಾಯಿ ಸಾನ್ನಿಧ್ಯದಲ್ಲಿ ವರ್ಣದೇವರು ಸಂತೃಪ್ತರಾಗಿ ನೇಪಾಳಿಂದ ಬಂದ ತಕ್ಷಣ ಇನ್ನೊಂದು ಯಾರ ಮನಸ್ಸು ಹೇಗಿರುತ್ತೋ ಏನೋ ನನಗೆ ಗೊತ್ತಿಲ್ಲ. ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಿ ಆಗೋದಿಲ್ಲ. ಆದರೆ ನಾವು ಮಾಡೋ ಕೆಲಸ ನಮ್ಮ ಆತ್ಮತೃಪ್ತಿ ಆಗಬೇಕು. ನೇಪಾಳಲ್ಲಿರ್ತಕ್ಕಂಥ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ರಾಜ್ಯದಲ್ಲಿ ಶೀಘ್ರವಾಗಿ ಮಳೆಯಾಗಲಿ ಎಂಬತಕ್ಕಂಥ ಸಂಕಲ್ಪವನ್ನು ಅಲ್ಲಿ ಭಗವತ್ ಸಾನ್ನಿಧ್ಯದಲ್ಲಿಟ್ಟು ಅಲ್ಲಿ ಒಂದು ಹೋಮವನ್ನು ಮಾಡಿದ್ವಿ. ಅದರಲ್ಲೂ ಏಕಕಾಲದಲ್ಲಿ 10 ಲಿಂಗಗಳನ್ನು 10 ಲಿಂಗಗಳನ್ನು ಏಕಕಾಲದಲ್ಲಿ ನೋಡುವಂಥದ್ದು ಒಂದು ಅದ್ಭುತವಾದ ಕ್ರಿಯೆ ಅಲ್ಲಿದೆ. ಹಾಗೆ ಪಶುಪತಿನಾಥ ಅಂದರೆ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಅನ್ನ, ಆಹಾರವನ್ನು, ನೀರನ್ನು ಕೊಡ್ತಕ್ಕಂಥವನು. ಅಂತಹ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಂತಹ ಪೂಜಾ ಅನುಷ್ಠಾನ ಎಲ್ಲವನ್ನೂ ಸಹಿತ ಅಲ್ಲಿ ಒಂದು ಪ್ರಾರ್ಥನೆ ಆದ ನಂತರ ರಾಜ್ಯಕ್ಕೆ ಬಂದ 2ನೇ ದಿವಸಕ್ಕೆ ಜೋರು ಮಳೆ ಕಂಡದ್ದು ಬಹಳ ಸಂತೋಷ. ಅದು ನನಗೂ ಆತ್ಮತೃಪ್ತಿ ಇದೆ. ಹಾಗೆ ತಾವು ಅಲ್ಲಿ ತನಕ ನನ್ನ ಜವಾಬ್ದಾರಿ ನನ್ನ ಜೊತೆಲಿ ಬಂದಿದ್ದು ನಿಮಗೂ ಆ ಕಣ್ಣು ತೃಪ್ತಿ ಇತ್ತು. ಆದರೆ ಇದನ್ನು ಮೊದಲು ನಾವು ಸಂಕಲ್ಪ ಮಾಡಿದ್ವಿ ತಾಯಿ ಬಳಿ. ಅಂದರೆ ಒಂದು ಅಲ್ಲಿ ಹೋಗಿ ಬಂದಾದ ನಂತರ ಮಳೆ ಬಂದರೆ, ಬೇಗ ಮಳೆ ಬಂದರೆ ಪುನಃ ತಾಯಿ ಸಾನ್ನಿಧ್ಯದಲ್ಲಿ ಒಂದು ಪೂಜಾ ಅನುಷ್ಠಾನ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ಅಂದಿತ್ತು. ಅದನ್ನು ಇವತ್ತು ಜಾರಿ ಮಾಡ್ತಿದ್ದೀರಿ. ಯಾವುದು 14 ಅಲ್ವಾ ಡೇಟ್ ಇದು? 14/5/2024 ಮಂಗಳವಾರ. ಹೌದು ಗುರುಜಿ. ಭಾಳ ಅದ್ಭುತವಾದಂಥದ್ದು. ತಾಯಿ ಸಾನ್ನಿಧ್ಯದಲ್ಲಿ ಸುಮಂಗಲ ಪೂಜೆ ಅಂದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ಆದ್ಯತೆಯನ್ನು ಕೊಡುವಂತಹದ್ದು. ಕಳಶ ಸ್ಥಾಪನೆ, ಹೋಮ ಹವನಾದಿಗಳು, ಜೊತೆಗೆ ಅಭಿಜಿನ್ ಲಗ್ನದಲ್ಲೇ ಮಹಾಪೂರ್ಣಾಹುತಿ, ಎಲ್ಲವೂ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಅದ್ಭುತವಾದ ಕಾರ್ಯಕ್ರಮ ಆಗಲಿ. ಹಾಗೆ ಕುಮಾರಿಯರಿಗೆ, ಸಣ್ಣ ಮಕ್ಕಳಿಗೂ ಮತ್ತು ಮುತ್ತೈದೆಯರಿಗೂ ಮತ್ತು ವಿಶೇಷವಾಗಿ ದಂಪತಿಗಳಿಗೂ ಸಹಿತ ಅನುಷ್ಠಾನ ಪೂಜೆಯನ್ನು ಇಟ್ಕೊಂಡಿದ್ದೀರಿ. ತಾಯಿ ಮುತ್ಯಾಲಮ್ಮಳ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಪರಿವಾರದ ಮೇಲಿರಲಿ, ನಿಮ್ಮ ಸಂಕಲ್ಪದ ಮೇಲಿರಲಿ. ಹಾಗೆ ರಾಜ್ಯದ ಮಳೆ ಬಗ್ಗೆನೇ ಒಂದು ಚಿಂತನೆ ಆದ್ದರಿಂದ ಆ ತಾಯಿ ಪೂಜೆ ಆದ ದಿವಸನೂ ಸಹಿತ ಯಥೇಚ್ಛವಾದಂಥ ರೀತಿ ಮಳೆ ಬರುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನೀವು ಬಂದದ್ದು ನಾವು ಬಹಳ ಸಂತೋಷ. ಆದರೂ ನೇಪಾಳಗೆ ಅಷ್ಟು ದೂರ ಬಂದು ಅಲ್ಲಿ ವಾತಾವರಣವನ್ನು ನೋಡಿ ಅದರಲ್ಲಿ ನಮ್ಮ ಜೊತೆ ಅಷ್ಟು ಸಮಯವನ್ನು ನೀವು ಕಳೆದ್ರಿ. ಅಂತಹ ಅದ್ಭುತವಾದಂತಹ ಕಾಯಕಕ್ಕೆ ನೀವು ಮುಂದಾಗಿದ್ದು ನಿಮಗೂ ಒಳ್ಳೆಯದಾಗಲಿ. ನಿಮ್ಮ ತಾಯಿಯವರ ಆತ್ಮಕ್ಕೆ ಅವರು ಹೇಳಿದಂಥದ್ದು, ಅವರ ಒಂದು ಒಳ್ಳೆಯ ಮನಸ್ಸಿನಿಂದ ನೀವು ಬಂದಂತಹ ದಾರಿ ನಿಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾನು ದೇವರು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ.